ಚಾದೆ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ನಿನ್ನಿನ ದಿವಸ ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿಯ ಮೊದಲಿನ 3, 4, 5, 6 ಮಂತ್ರಗಳನ್ನ ನೋಡಿದ್ವಿ. ನಿನ್ನಿದು ಸಾರಾಂಶವನ್ನು ಹೇಳ್ರಿ. ಏನು ಓಸಿ ಮೀಸಿ ಅಂತ ಕುಂತಿದ್ರಿ ಕೆಲವು ಮಂದಿ. ಅದೇನು ಓಸಿ ಅಲ್ಲ ಮೀಸಿ ಅಲ್ಲ, ನಿಮಗೆ ತಿಳಿಯುವಂಗ ಹೇಳ್ತೀನಿ. ಅಗ್ನಿ ಸರಳ ಹೇಳ್ತೀನಿ, ಕೇಳಿ. ಪ್ಲಸ್ ಬಟ್ ಕೇಳಿ. ವ್ಯಾಪಕವಾದಂತಹದ್ದು ಅರಿವು ರೂಪವಾದಂತಹ ಚೈತನ್ಯ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ವ್ಯಾಪಕವಾಗಿ ಒಂದೇ ಅದು ಒಂದೇ ಇರುವುದ್ರಿ. ತಲೆಗಿಷ್ಟು ಕಟ್ಟಿ ಬಿಟ್ಕೊಡ, ಅದು ಒಂದೇ ಇರುವುದು. ಮತ್ತೆ ಈ ಜಗತ್ತು, ಜೀವ, ಇವೆಲ್ಲ ಈಶ್ವರ ಇವ್ ತೋರಾಗತ್ತಾರಲ್ರಿ. ಮತ್ ಇವೆಲ್ಲ ಏನು ಅಂದ್ರ ಪಾರ್ಮ ಸತ್ತದಾಗ ಒಂದದ, ಭಿನ್ನ ಸತ್ತದಾಗ ಒಂದು ಉಪಾಧಿಯಿಂದ, ಉಪಾಧಿ ಅಂದ್ರ ಮಾಯಾ ಉಪಾಧಿ ಇತ್ತಂದ್ರ ಅದಕ್ಕ ಸಮಷ್ಟಿ ಉಪಾಧಿ ಅಂತ, ವ್ಯಷ್ಟಿ ಒಳಗ ಅವಿದ್ಯಾ ಉಪಾಧಿ ಅಂತ. ಆ ಅವಿದ್ಯೆ ಒಳಗ ಬಿತ್ತು ಅಂತಂದ್ರ ಅವು ಪ್ರತಿಬಿಂಬ ಬೀಳ್ತಾವ. ಅವಿದ್ಯೆನ ಅಲ್ಲಿ ಏನಂತೀವಿ ನಾವು, ವ್ಯಷ್ಟಿ ಒಳಗ ಅವಿದ್ಯೆ ಅನ್ನುವಂತಹದ್ದು ಕಲ್ಲಿದ್ದಂಗ, ಉಪಾಧಿ ಇದ್ದಂಗ. ಆ ಉಪಾಧಿ ಅಂದ್ರ ಕಲ್ಲಿನ ಪ್ರತಿಬಿಂಬ ಬೀಳ್ತೈತಲ್ಲ, ಅವಕ್ ಏನಂತೇವಿ, ಪ್ರತಿಬಿಂಬ ಚೇತನ ಅಂತೇವ್. ಪ್ರತಿಬಿಂಬ ಚೇತನ ಅಂತ. ಆ ವ್ಯಷ್ಟಿ ಒಳಗೆ ಬಿದ್ದಾಗ ಅವಕ್ಕ ಜೀವ ಅಂತೇವಿ, ಸಮಷ್ಟಿ ಒಳಗ ಮಾಯ ಒಳಗೆ ಬಿದ್ದಾಗ ಅದಕ್ಕ ಈಶ್ವರ ಅಂತೇವಿ. ತಿಳ್ಕೊಡ್ರಿ, ಜೀವ ಮಿಥ್ಯಾದ, ಈಶ್ವರನ ಮಿಥ್ಯಾದನ. ಅವರು ಜೀವ ಮತ್ತು ಈಶ್ವರರಲ್ಲಿ ಮತ್ತೆ 3 ಭಾಗ ಮಾಡ್ತಾರೆ. ಜೀವರಲ್ಲಿ 3, ಜೀವತ್ರಯರು 3 ಮಂದಿ, ಆ ನಂತರ ಈಶ್ವರ ತ್ರಯರಲ್ಲಿ ಅವರಲ್ಲಿ 3 ಮಂದಿ ಮಾಡ್ತಾರೆ. ಈಶ್ವರಲ್ಲಿ 3 ಮಂದಿ ಮಾಡ್ತಾರೆ. ಯಾಕಂದ್ರೆ ಅವಸ್ಥೆಗಳಿಗೆ ಅನುಗುಣವಾಗಿ, ಅಥವಾ ಅಲ್ಲಿರಂತ ಕರಡಿ ಒಳಗನ ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ, 3 ಶರೀರಗಳದಾವ. ಆ 3 ಶರೀರದಲ್ಲಿ ಆ 3 ಶರೀರಕ್ಕೆ ಏನಂತೀವಿ ನಾವು, ಉಪಾಧಿಗಳು ಅಥವಾ ರಿಫ್ಲೆಕ್ಟಿಂಗ್ ಮೀಡಿಯಾ ಅಂತೀವಿ ಇಂಗ್ಲಿಷ್ನ. ಅಂದ್ರೆ ಪ್ರತಿಫಲನಗೊಳ್ಳುವ ಮಾಧ್ಯಮಗಳು ಅಂತ ಅರ್ಥ ಕನ್ನಡದಾಗ. ಅವು 3 ಇರುವುದರಿಂದ ಅವು 3 ಏನದಾವ, ಅವು ಮಿಥ್ಯ ಅದಾವ. ಅವುಗಳಲ್ಲಿ ಬಿದ್ದಂತ ಪ್ರತಿಬಿಂಬನು ಮಿಥ್ಯ ಅದ. ಅವು ಬಿದ್ದಾಗ, ಅದು ಸ್ಥೂಲ ಶರೀರ ಬಿದ್ದಾಗ ಅದಕ್ಕೆ ವಿಶ್ವ ಅಂದ್ವಿ, ಸೂಕ್ಷ್ಮ ಶರೀರದ ಬಿದ್ದಾಗ ಅದಕ್ಕೆ ಏನಂದ್ವಿ, ತೈಜಸ ಅಂದ್ವಿ, ಕಾರಣ ಶರೀರದಾಗ ಅದ್ ಪ್ರತಿಬಿಂಬ ಬಿತ್ತು ಅಂದ್ರೆ ಅದಕ್ಕೆ ಪ್ರಾಜ್ಞೆ ಅಂದ್ವಿ. ಹಂಗ ಈ ಜೀವತ್ರಯರು ಕೂಡ ಇವರು ಮಿಥ್ಯಾನ. ಹಂಗ ಸಮಷ್ಟಿ ಒಳಗ ಸ್ಥೂಲ ಶರೀರದ ಒಳಗ ಬಿದ್ದಾಗ ಅದಕ್ಕೆ ಏನಂದ್ವಿ, ಆ ಪ್ರತಿಬಿಂಬಕ್ಕ ವಿರಾಟ್. ಸೂಕ್ಷ್ಮ ಶರೀರದ ಬಿದ್ದಾಗ ಏನಂದ್ವಿ, ಹಿರಣ್ಯ ಗರ್ಭ. ಕಾರಣ ಶರೀರದಾಗ ಬಿದ್ದಾಗ ಅದಕ್ಕೆ ಪ್ರತಿಬಿಂಬಕ್ಕೆ ಏನಂದ್ವಿ, ಅಂತರ್ಯಾಮಿ. ಇವರು ಈಶ್ವರ ತ್ರಯರು, ಇವರು ಕೂಡ ಸುಳ್ಳ ಮಿಥ್ಯ. ಇವು ಹಂಗಾರೆ ಏನಾದ್ವು ಅಂತಂದ್ರ ಇವು 6 ಉಪಾಧಿಗಳಾದವು. ಆ ಉಪಾಧಿಗಳಿಗೆ ನಾವು RM ಅಂತೀವಿ. ಅಂದ್ರೆ ರಿಫ್ಲೆಕ್ಟಿಂಗ್ ಮೀಡಿಯಾ, ಪ್ರತಿಫಲನಗೊಳ್ಳುವಂತಹ ಮಾಧ್ಯಮಗಳು ಕನ್ನಡದಾಗ. ಅವೆಷ್ಟು, ಅವು 6. ವ್ಯಷ್ಟಿಯಲ್ಲಿ 3, ಸಮಷ್ಟಿಯಲ್ಲಿ 3. ಅವುಗಳಲ್ಲಿ ಬಿದ್ದಂತ ಪ್ರತಿಫಲನಗಳು ಅವು 3, ಅವು ಜೀವತ್ರಯರು. ಅಲ್ಲಿ ಸಮಷ್ಟಿ ಒಳಗೆ ಬಿದ್ದಿದ್ದು 3, ಅವು ಈಶ್ವರ ತ್ರಯರು. ಇವು 6 ಮಿಥ್ಯಾನ ಅಂತ ಅರ್ಥ. ಇದು ಒಂದೇ ಒಂದು. ಓಸಿ ಅಂತಂದ್ರೆ ಏನ್ರಿ, ಅದು ಚೇತನ, ಮುಖ್ಯವಾದ ಚೇತನ. ಓಸಿ ಒರಿಜಿನಲ್ ಚೇತನ ಅಂದ್ರೆ ಮುಖ್ಯವಾಗಿರುವಂತದ್ದು ಮತ್ತು ಯಾವಾಗ್ಲೂ ಬದಲಾವಣೆ ಆಗದೆ ಇರುವಂತಹ ಸದ್ರೂಪ, ಚಿದ್ರೂಪ, ಆನಂದ ರೂಪ ಏನು ಆತ್ಮ ಅದಲ್ಲ, ವ್ಯಾಪಕವಾದ ಚೇತನ. ಆ ವ್ಯಾಪಕವಾದ ಚೇತನಕ್ಕೆ ಓಸಿ ಅಂತ. ಜಗತ್ತ ಇದು ಏನದ ವೇದಾಂತದ ಏನು ನಾನು ನಿಮ್ಗೆ ಐಡಿಯಾ ಕೊಟ್ಟೆ, ಇದನ್ನ ನೀವು ಇದನ್ನ ತಿಳ್ಕೊಂಡ್ರಿ ಅಂದ್ರ ದ್ವಿತೀಯಾತ್ ವೈ ಭಯಂ ಭವತಿ. ಅಂದ್ರ ಆ ಪರಮಾತ್ಮ ತತ್ವದಲ್ಲಿ ಅದ ರೂಪ ಏನ್ ಪರಮಾತ್ಮ ತತ್ವ ಅದ, ಅದು ಒಂದ ಅದ. ಇವೆಲ್ಲ ಬಿಲ್ ಸತ್ತದಾಗ ತೋರಾಗತ್ತಾವ, ಭ್ರಮೆಯಿಂದ ತೋರಾಗತ್ತಾವ. ಭ್ರಮೆ ಅಂದ್ರ ಅಜ್ಞಾನ, ಅಜ್ಞಾನ ಇಲ್ದಂಗ ಆದಾಗ ಇವ್ ಯಾವ ತೋರೋದಿಲ್ಲ. ಇದು ವೇದಾಂತದ ಡಂಗುರದು. ಇಷ್ಟು ತಿಳ್ಕೊಂಡ್ರ ಸಾಕು. ಭೀಷ್ಮಗೌಡ್ರಾಗ್ಲಿ, ಮತ್ತ ಅವ್ರ ಈಶ್ವರಪ್ಪ ಆಗ್ಲಿ, ಮತ್ ಯಾರು ಸಾಲಿ ಹೆಚ್ಚಿಗೆ ಕಲ್ತಿಲ್ಲ, ಇಂಗ್ಲಿಷ್ ನ ಶಬ್ದ ಪ್ರಯೋಗ ಮಾಡಿದ್ರಿ, ಆ ಸಹಯೋಗ ನಮ್ಗೆ ತಿಳಿಲಿಲ್ಲ ಅಂದವ್ರಿಗೆ ಇದು ಇಷ್ಟ ಅದ ನೋಡ್ರಿ. ಅಷ್ಟನ್ನ ಹೇಳಿ ಇವತ್ತಿನ ದಿವಸ ನಾನು ಗ್ರಂಥದ ಮುಂದಿನ ವಿಚಾರವನ್ನ ಹೇಳಲಿಕ್ಕೆ ವಿಚಾರ ಮಾಡ್ತೇನೆ. 5, 6, 7 7ನೇ ಮಂತ್ರ ಹೇಳ್ಬೇಕಾಗಿದೆ ಇವತ್ತು. ಏಳನೇ ಮಂತ್ರ. ಯೋನಿ ಮನ್ನೇ
ಸ್ಥಾಣುಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ. ಸ್ಥಾಣುಮನ್ಯೇ ಅನುಸಯ್ಯಂತಿ ಯಥಾ ಕರ್ಮ ಯಥಾಶ್ರುತಂ. ಕೆಲವರು ದೇಹಿಗಳು ಶರೀರಕ್ಕಾಗಿ ಯೋನಿಯನ್ನು ಸೇರುತ್ತಾರೆ, ಮತ್ತೆ ಕೆಲವರು ಕರ್ಮಕ್ಕನುಸಾರವಾಗಿ, ಮತ್ತೆ ಕೆಲವರು ಶ್ರುತಕ್ಕೆ ಅನುಸಾರವಾಗಿಯೂ ಸ್ಥಾಣುವನ್ನು ಹೊಂದುತ್ತಾರೆ. ಇಷ್ಟದ ಹೆಂಗ ಜನ್ಮವನ್ನು ಪಡ್ಕೋತಾರ ಅನ್ನುವಂಥದ್ದು, ಪುನರ್ಜನ್ಮ ಹೆಂಗಾಗ್ತದ ಅಜ್ಞಾನಿಗಳದ್ದು ಅನ್ನೋದು ಹೇಳಾಗತ್ತ. ಶಬ್ದಾರ್ಥ ಹೇಳ್ತೀನಿ ನೋಡ್ರಿ. ಅನ್ಯೇ ದೇಹಿನಃ, ಕೆಲವು ಜೀವಿಗಳು ಪ್ರಪದ್ಯಂತೆ ಪ್ರವೇಶ ಮಾಡುತ್ತವೆ. ಎಲ್ಲಿ? ಯೋನಿ. ಎಲ್ಲಿ ಅಂದ್ರ ಯೋನಿ. ಯೋನಿ ಅಂದ್ರೆ ಏನ್ರಿ? ಗರ್ಭವನ್ನು ಪ್ರವೇಶ ಮಾಡ್ತಾರೆ. ಯೋನಿ ಅಂದ್ರೆ ಗರ್ಭವನ್ನು ಪ್ರವೇಶ ಮಾಡುತ್ತಾರೆ. ಶರೀರತ್ವಾಯ ಅಂದ್ರ ಮನುಷ್ಯ ಶರೀರ ಆಗಲಿ ಅಥವಾ ಪ್ರಾಣಿಗಳ ಶರೀರವಾಗಲಿ ಹೊಂದಿ ಅವರು ಪ್ರವೇಶ ಮಾಡ್ತಾವ. ಅನ್ನೇ ಅನುಸಂಯಂತಿ, ಬೇರೆ ಜೀವಿಗಳು ಅವರು ಕೂಡ ಪ್ರವೇಶ ಮಾಡುತ್ತಾರೆ. ಹೆಂಗ? ದ ಬಾಡಿ ಇಲ್ಲಿ ಸ್ಥಾಣು ಅಂತಂದ್ರ ಖಾಯಂ ನಿಂತಂತ ಎಲ್ಲೂ ಅಡ್ಡಾಡಿ ಚಲಿಸೋದಿಲ್ಲ ಅಂತ ಜೀವಿಗಳು. ಯಾರ್ರಿ ಅವರು? ಚಲಿಸಲಾರದ ಜೀವಿಗಳು. ಪ್ಲಾಂಟ್ಸ್ ಅಂದ್ರೆ ಗಿಡ ಮರಗಳು. ಯಥಾ ಕರ್ಮ, ಅಕಾರ್ಡಿಂಗ್ ಟು ದೇರ್ ಕರ್ಮ. ಅಲ್ರಿ, ಒಬ್ರು ಮನುಷ್ಯರಾಗಿ ಹುಡ್ತಾರ, ಕೆಲವೊಬ್ರು ಕಾಡ ಮೃಗಗಳಾಗಿ ಹುಡ್ತಾರ, ಕೆಲವು ಮಂದಿ ಗಿಡಗಳಾಗಿ ಹುಡ್ತಾರ. ಎಲ್ಲಾ ಜೀವಿಗಳು ಒಂದ ಇದ್ರೆ ಹೌದ್ರಿ, ಎಲ್ಲಾ ಜೀವಿಗಳೇ ಒಂದ. ಮತ್ ಇದು ವ್ಯತ್ಯಾಸ ಯಾಕ್ರಿ? ವ್ಯತ್ಯಾಸ ಯಾಕಂದ್ರ ಅವ್ರವ್ರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಯಥಾ ಕರ್ಮ ಯಥಾ ಶ್ರುತಂ. ಮತ್ತೇನು? ಅವ್ರು ಮಾಡಿದ ಶ್ರುತಂ ಅಂತಂದ್ರ ಅವ್ರು ಮಾಡಿದಂತಹ ಪೂಜೆ ಪುನಸ್ಕಾರಗಳು, ಉಪಾಸನಾ ಕ್ರಮಗಳು. ಎಷ್ಟೆಷ್ಟು ಕರ್ಮ ಉಪಾಸನೆಗಳನ್ನು ಮಾಡಿರ್ತಾರ ಅಷ್ಟೆಷ್ಟು ಅಲ್ಲೇ ಮನುಷ್ಯ ಜನ್ಮ ಬರ್ಲಿಕ್ಕೆ ಸಾಧ್ಯ ಅದ. ಎಷ್ಟೆಷ್ಟು ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ, ಅಶುದ್ಧ ಕರ್ಮಗಳನ್ನ ಏನು ಮಾಡಂತ ಹೇಳ್ತೀವಿ ವೇದಾಂತ ಅವನ್ ಬಿಟ್ಟು, ವೇದ ಏನ್ ಹೇಳಿದ ಕರ್ಮಗಳನ್ನ ಬಿಟ್ಟು ಬೇರೆ ಕರ್ಮಗಳನ್ನು ಮಾಡಿದವರು ಅದೋ ಜನ್ಮದಲ್ಲಿ ಸೃಷ್ಟಿಯನ್ನು ಹೊಂದ್ತಾರೆ. ಅಂತೂ ಇಂತೂ ಒಟ್ಟ ಅರ್ಥ ಏನನ್ನಂಗಾತು ಅಂತಂದ್ರ, ಅಜ್ಞಾನಿ ಜೀವಿಗಳದ್ದು ಕೆಲವು ಮಂದಿ ಮನುಷ್ಯ ಶರೀರವನ್ನು ಪ್ರವೇಶ ಮಾಡ್ತಾರ, ಮತ್ತು ಕೆಲವು ಮಂದಿ ಗಿಡಗಳಲ್ಲಿ ಪ್ರವೇಶ ಮಾಡ್ತಾರ, ಕೆಲವು ಮಂದಿ ಪ್ರಾಣಿಗಳಲ್ಲಿ ಪ್ರವೇಶ ಮಾಡ್ತಾರ. ಎಲ್ಲ ಎದ್ರ ಮ್ಯಾಗ ಅವಲಂಬಿತ ಐತಿ ಅಂದ್ರ ಅವರವರ ಕರ್ಮ ಮತ್ತು ಅವರವರ ಉಪಾಸನೆ. ಶ್ರುತ ಅಂದ್ರೆ ಇದು ಉಪಾಸನೆ ಅಂತ ಅರ್ಥ ಮಾಡ್ಬೇಕು. ಅವರವರ ಉಪಾಸನೆಗೆ ಅನುಸಾರವಾಗಿ ಅವರು ಆ ಜನ್ಮಗಳನ್ನು ಪಡೆಯುತ್ತಾರೆ. ಇದು ಸಾಮಾನ್ಯವಾದ ಅರ್ಥ. ಆಮೇಲೆ ನಿನ್ನೆ ಏನು ಪ್ರಶ್ನೆ ಕೇಳಿದ್ರಿ, ಬುಕ್ ಅದ ನಿಮ್ ಕಡೆ? ಯಾವ್ದಾರ ಬುಕ್ ತಿಳಿಬಾರ್ದು ಅನ್ನೋರು, ನಮ್ಗೆ ಇಂಗ್ಲಿಷ್ ತಿಳಿಯಲಿಲ್ಲ, ಅದು ಇಂಗ್ಲಿಷ್ ನಾ ಹೇಳ್ತೀನಿ. ಅಟ್ಲೀಸ್ಟ್ ಕನ್ನಡದ್ದು ಕಠೋಪನಿಷತ್ ಬುಕ್ ಅದ ನಿಮ್ ಕಡೆ? ಈಶ್ವರಪ್ಪ ಅವರಾಗ್ಲಿ, ಭೀಷ್ಮಗೌಡರಾಗ್ಲಿ, ಪುಸ್ತಕ ಕನ್ನಡದ್ದು ಭಾಷಾಂತರ ಮಾಡಿದ್ವು ಯಾರು ಮಾಡಿರ್ಲಿ, ಒಂದ್ ಬುಕ್ ಅದ ಅಲ್ ಕೈಯಾಗ? ಇಲ್ರಿ ಗುರುಗಳ, ಇಲ್ರಿ ನಮ್ಮ ಅಂತಲ್ಲಿ ಇಲ್ರಿ ಅವ. ಮತ್ತೆ ಇಲ್ಲ ಅಂತಂದ್ರ ಈಶ್ವರಪ್ಪ ಬಾತಾಸ ಆಗತ್ತೆ. ಹ್ಞೂನ್ರಿ. ಕನ್ನಡ ಓದಕ್ ಬರ್ತೈತಿ ನಿಮಗೆ? ಓದಾಕ್ ಬರ್ತದೆ. ಮತ್ ಕನ್ನಡ ಇಷ್ಟು ದಿವಸ ಆದ್ರೆ ಬಂದ್ ಬುಕ್ ಇಲ್ದ ಕುಂಡ್ರಬಾರದ್ರಿ ಯಾರು. ನಾವೊಂದ್ ನಿಜಗುಣಿಸುವಾಗ ಇವು ಅದಾವ್ರಿ, ಕೈವಲ್ಯ ಪದ್ಧತಿ, ಪರಮಾನುಭವದೆ ಚರಿತ್ರ ಅದಾವ್ರಿ. ಅವು ಇಲ್ರಿ, ನಾ ಏನ್ ಹೇಳಕತ್ತೀನಿ, ಈಗ ಹೇಳೋ ಮುಂದ ನಿಮ್ಗ ಸ್ವಲ್ಪ ಅದನ್ನ ಓದ್ಕೊಂಡು ಕುಂತ್ರಿ ಅಂದ್ರ ಕನ್ನಡ ಬರ್ದ ಕಾಮೆಂಟ್ರಿ ಯಾವ್ದಾರ ಇರ್ಲಿ, ಪುಸ್ತಕ ಇದ ಅಂತಲ್ಲ, ಯಾವ್ದಾರ ಕನ್ನಡದ ಒಂದು ಕಠೋಪನಿಷತ್ ತಗೊಂಡ್ ಕುಂತ್ರಿ ಅಂದ್ರ, ಕೈಯಾಗ ಇಟ್ಕೊಂಡ್ರಿ ಅಂದ್ರ ಅರ್ಥ ಆಗಂಗ. ಕೈಯಾಗ ಬುಕ್ ಇಲ್ದ ಹಂಗ ಕೇಳಿದ್ರ ಅರ್ಥ ಆಗೋದಿಲ್ಲ. ನಿಜ ರೀ, ಹೌದ್ರಿ, ಕರೆ ಅವ್ರಿ. ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಅದು ತಾನ ಹೇಳ್ತೈತ್ರಿ. ಅದು ಹೌದ್ರಿ, ಅದ ಹೇಳ್ತೈತಿ, ಬುಕ್ ಹೇಳ್ಬಿಡ್ತೈತಿ ನಿಮ್ಗ ಅದು ದಾರಿ ದೀಪ ತೋರಿಸ್ತಿದೆ.
ನೀವು ಇಷ್ಟು ಕಿಲೋಮೀಟರ್ ಹೋಗ್ಯಾರ ಗುರುಗಳು ನಾನು ಇದ್ರಾಗ ಇಷ್ಟು ತಿಳಿಬೇಕು ಇಷ್ಟು ಭಾಗ ತಿಳಿದಿಲ್ಲ ಅನ್ನುವಂಥದ್ದು ತಿಳಿತದ. ಅವನು ನೀವು ಮಾರ್ಕ್ ಮಾಡ್ಕೊಂಡು ಕೇಳಾಕು ಬರ್ತದ. ಬುಕ್ ಇಟ್ಕೊಂಡು ಹ್ಞೂನ್ರಿ. ನೀವು ಬುಕ್ ಇಟ್ಕೊಂಡು ಕೇಳಿದ್ರಿ ಅಂದ್ರ ನನಗೂ ಬಹಳ ಸಂತೋಷ. ನನಗೆ ಹೇಳಕ್ ಏನಿಲ್ಲ, ಒಟ್ಟ ಈ ಹಡಗದ ಯಾರು ಕುಂತಿರೋ ಅಷ್ಟ್ರಿಗೂ ಮೋಕ್ಷ ಆಗ್ಬೇಕು. ಶಾಲಿ ಕಲೀಲಿ ಬಿಡ್ಲಿ. ಹ್ಞೂನ್ರಿ. ಇಂಗ್ಲಿಷ್ ಬಾರದೇ ಇದ್ರೆ ಕನ್ನಡ ಬರ್ತಿರ್ಬೇಕು. ಹ್ಞೂನ್ರಿ. ಅಂದ್ರೆ ನಮ್ಗೆ ಅನುಕೂಲ ಆಗತ್ತೆ. ಆ ಕನ್ನಡನೂ ಬರ್ಲಿಲ್ಲ ಅಂದ್ರೆ ಆ ಮಾತ್ ಬೇರೆ. ಮತ್ತ ಹಂಗ ಅವ್ರಿಗೂ ಏನು ಆಗಂಗಿಲ್ಲ ಅಂತಲ್ಲ, ಅವ್ರಿಗೂ ಜ್ಞಾನ ಆಗ್ತದ. ಆದ್ರ ಅವರಲ್ಲಿ ಕಳಕಳಿ ಹಪಾಪಿ ಜಾಸ್ತಿ ಇರ್ಬೇಕು. ಹತ್ತಾತಾರೆ. ಹೌದ್ರಿ ಗುರುಗಳ ಹಪಾಪಿ ಜಾಸ್ತಿ ಇತ್ತಂದ್ರ ಆಗ್ತತಿ. ಹಪಾಪಿ ಸಂಸಾರ ಇತ್ತಂದ್ರ ಸಂಸಾರ ಹತ್ತತಿ. ಹಪಾಪಿ ವೇದಾಂತ ಇದ್ರೆ ವೇದಾಂತ ಹತ್ತತಿ. ಎಂದ ನನಗ್ ಮೋಕ್ಷ ಆದಿತ್ತಪ್ಪ. ಇಷ್ಟೆಲ್ಲಾ ಮಂದಿ ಮೋಕ್ಷ ಮೋಕ್ಷ ಅಂತಾರ. ಮೋಕ್ಷ ಅಂದ್ರೆ ತಿಳಿಯೋದಂತೂ ಅಲ್ಲ ಅನ್ನಾಗತ್ತಾರ. ಖಾಯಂ ಇರುವುದು ಅಂತ. ಮೋಕ್ಷ ಅಂದ್ರ ಖಾಯಂ ಇರುವುದು ಅಂದ್ರೆ ಮತ್ತೆ ಚಲೋ ಆತಲ್ಲ. ನಾವು ಸಾಯ್ತೇವಿ ಅಂತ ತಿಳ್ಕೊಂಡಿದ್ವಿ. ಮತ್ತೆ ಇವ್ರು ನಾಮದಾರ್ ಅವರು ಸಾಯದಂಗ ಮಾಡ್ತಾರಂತ. ಮತ್ತ ಆ ಸ್ಥಿತಿ ನಮಗೂ ಆಗ್ಬೇಕು ಅನ್ನೋದು ಆ ಹಪಾಪಿ ಬೇಕ್ ಬೇಡ ನಮಗ. ಹೌದ್ರಿ ಗುರು. ಅಂದ್ರ ಆ ಹಪಾಪಿ ತಕ್ಕ ಪುಸ್ತಕ ತಗೋಬೇಡ ನಾವು. ತಗೊಂತಾರ ಪುಸ್ತಕ ತಗೊಳ್ರಿ. ಭೀಷ್ಮಗೌಡ್ರು ಅದೇನ್ರಿ. ಅದೇ ನಮಸ್ಕಾರ ಶಿವಾಯ. ನೀವು ಪುಸ್ತಕ ತಗೊಂಡ್ರಿ ಅಂದ್ರ ಪುಸ್ತಕದ ಓದಿದಾಗ ತಳಮಳ ಚಲೋ ಆಗತ್ತೆ ನಿಮ್ಗೆ. ಏನಪ್ಪಾ ಏನೇನ ಬರ್ದಾರಲ್ಲೋ ತಿಳಿಬಾರ್ದು ಅಂತ. ಅದನ್ನ ಓದಿ ನಾವ್ ಹೇಳೋದನ್ನ ಕೇಳಿದ್ರಿ ಅಂತಂದ್ರ ಅವಾಗ ಏನಕತಿ ಹಾಲು ಜೇನು ಸೇರಿಸ್ದಂಗ. ಇಂಗ್ಲಿಷ್ ಶಬ್ದಗಳನ್ನ ಬಿಟ್ಬಿಡ್ರಿ, ಕನ್ನಡ ಶಬ್ದಗಳನ್ನ ಹೇಳಿರ್ತೇನೆ ನಾನು. ಅವ್ನ ಕೈಯಾಗ ಒಂದ್ ಪುಸ್ತಕ ರೆಫರೆನ್ಸ್ ಇಟ್ಕೊಂಡ್ ಕುಂಡ್ರಿ, ನಿಮ್ಗ ಅನುಕೂಲ. ಇಲ್ಲಾಂದ್ರೆ ನೀವು ಮತ್ತೆ ಏನಾಗ್ತದ, ಪುಡ್ಚಪಾಟ್ ಮಾಗ ಸಪಾಟ್ ಹೇಳುವತ್ನಾಗ ಅಷ್ಟ ಆವರಣ ಭಂಗ ಆಗ್ತದ. ಮತ್ತ ಪಾಠ ಮುಚ್ಚಿದ್ವಿ ಅಂತಂದ್ರ ಆವರಣ ಮತ್ತ ಅಲ್ಲಿ ಬಂದು ಕೂಡ್ಕೊಂಡ್ ಬಿಡ್ತೈತ. ಅದು ಪಾಚಿ, ಅಜ್ಞಾನದ ಪಾಚಿ ಕೂಡ್ಕೊಂಡ್ರು. ಏನ್ ಹೇಳಿದ್ರು ಏನೋ ಅದನ್ನ ತಿಳಿಲಿಲ್ಲ ಅನ್ನಂಗ ಆಗ್ತದ. ಗೌಡ್ರಿಗೆ ಅದು ಸಮುದ್ರ ಇದ್ದಂಗ ಆಯ್ತು ಬರೀ. ಅದು ಜ್ಞಾನದ ಸಮುದ್ರ ಇದ್ದಂಗ ಆಯ್ತು. ಅಲ್ಲ, ಈಗ ಅವ್ರ ಜ್ಞಾನ ಅಪಾರವಾದ ಜ್ಞಾನ ಐತಿ, ಇಲ್ಲ ಅಂತ ನನ್ನ ಬಗ್ಗೆ ಏನಿಲ್ಲ, ಸಂಶಯ ಇಲ್ಲ. ಅವರಿಂದ ನಾವು ಬಹಳ ವಿಷಯ ಕಲಿಯೋದ. ಅವ್ರನ್ನ ಉದ್ದೇಶಿಸಿ ಎಲ್ಲರಿಗೂ ಯಾರು ಬುಕ್ ಇಲ್ಲ, ಯಾರ ಕೈಯಾಗ ಬುಕ್ ಇಲ್ಲ, ಏನ್ ರೆಫರೆನ್ಸ್ ಪಾಯಿಂಟ್ ಇಲ್ಲ, ಕೈಯಾಗ ಪೆನ್ ಇಲ್ಲ, ಕನ್ಯಾಕ ಹಾಳಿಲ್ಲ, ಬರ್ಕೊಳ್ಳೋದಿಲ್ಲ ಯಾರು, ಅವ್ರದ್ದು ಅವ್ರನ್ನ ಉದ್ದೇಶಿಸಿ ಎಲ್ಲರಿಗೂ ಉಳಿದವ್ರಿಗೆ ಆಗತ್ತೆ. ಪಾರಾಗ ಏರ್ಬಿಡ್ದೆ ಅವ್ರು. ಪಾರಾದವ್ರು ಸಮುದ್ರದ ಇದರಿ ಅದು. ಈಗ ನಾವು ಪ್ರಸಂಗದ ಮೇಲೆ ಓದುದಾಗ್ಲಿ ಬರೆಯುವುದಾಗ್ಲಿ ಮಾಡುವಷ್ಟು ಇಂದ್ರಿಯಗಳು ಸದೃಢ ಇಲ್ಲ. ನಾವು ಕೇಳಿ ನಾವು ಏನೋ ನೆನಪಿಟ್ಕೊಂಡು ನಾವು ಅದನ್ನ ಗಟ್ಟಿ ಹಿಡ್ಕೋಬೇಕಾಗಿ. ಅವ್ರ ವಯಸ್ಸು ಬಾಳ ಬಿಡ್ರಿ. ಅವ್ರನ್ನ ಬಿಟ್ಬಿಟ್ರಿ. ಅವ್ರು ಕರೆಕ್ಟ್ ಅವ್ರದ ಅನ್ನೋದು ಬರೋಬರಿ. ಯಾಕಂದ್ರ ಈ ಅನುಭವ ಅವ್ರ ಏನ್ ಹೇಳಕತ್ತಾರಲ್ಲ, ಇದು ಅನುಭವ ನಮಗ್ ಹೊಸದು. ನನಗ್ ಗೊತ್ತಿಲ್ರಿ. ನನಗೆ 80 ವರ್ಷ ಆದಾಗ ಗೊತ್ತಾಗತ್ತೆ. ಅಲ್ಲಿ ಮಡ ಗೊತ್ತಾಗೋಲ್ಲ ನನಗ. ಆಯ್ತು, ಅನುಭವ ನಿಮ್ಮ ಅನುಭವಕ್ಕೆ ನಾನು ಸೆಲೆಬಾಗ್ತೇನೆ. ನೀವೇನು ಬುಕ್ ತಗೊಂಡ್ ಬ್ಯಾಟ್ರಿ ಗೌಡ್ರ ಅಂತವ್ರು ಯಾರು ಗೌಡ್ರ ಅಂತವ್ರಿ ನೀವು ಬಿಟ್ಬಿಡ್ರಿ. ಎಷ್ಟಾಗೈತೆ ಅಷ್ಟು ಲಕ್ಷ ಕೊಟ್ಟು ಕೇಳಕ್ ಪ್ರಯತ್ನ ಮಾಡಿ. ಉಳಿದವ್ರಿಗೆ ಯಾರು ಸಾಧ್ಯ ಐತ ಓದಾಕ ಬರ್ಲವ್ರು ಏನದಿರಿ, ಇವತ್ತು ಹೋಗಿ ಇಮಿಡಿಯೇಟ್ಲಿ ಬುಕ್ ತಗೊಳ್ರಿ. ಲಾರ್ಡ್ ಯಮ ಎಕ್ಸ್ಪ್ಲೇನ್ಸ್ ವಾಟ್ ಹ್ಯಾಪನ್ಸ್ ಟು ಜೀವಾತ್ಮ ಆಫ್ ಅಜ್ಞಾನಿ ಆಫ್ಟರ್ ಡೆತ್. ಈ ಒಂದು ಶ್ಲೋಕದಾಗ ಯಮಧರ್ಮರಾಯ ನಚಿಕೇತಿಗೆ ಹೇಳ್ಕೊಂತ ನಮ್ಗೆಲ್ಲರಿಗೆ ಏನ್ ಹೇಳಕತ್ತಂದ್ರ, ಜೀವಾತ್ಮ ಒಂದು ಸಾವು ಆದ ನಂತರ ಮತ್ತೊಂದು ಸಾವು ಹೆಂಗ ತಗೋತಾನ ಅನ್ನೋದನ್ನ ವಿವರಣೆ ಮಾಡಕತ್ತ. ದ ಶ್ಲೋಕ an important source of knowledge, pramana for rebirth. ಈ ಶ್ಲೋಕ ಏನೈತಲ್ಲ, ಅಲ್ರಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರ ಶಂಕರಾಚಾರ್ಯರು. ಯಾವ ಆಧಾರನ ಹೇಳ್ತಾರ ಅಂತಂದ್ರೆ ಕಠೋಪನಿಷತ್ತಿನ ಈ ಶ್ಲೋಕದ ಆಧಾರನ. ಮತ್ತೆ ನಾವು ಪುನರ್ಜನ್ಮ ಒಪ್ಪದೇ ಇದ್ದವ್ರಿಗೆ ಏನ್ ಮಾಡ್ಬೇಕು, ಈ ಪ್ರಮಾಣ ಕೊಡ್ಬೇಕು. ಅವ್ರು ಈ ಪ್ರಮಾಣ ಕೊಡ್ಬೇಕು. ನೋಡಪ್ಪ, ಪುನರ್ಜನ್ಮ ಐತಿ ಅಂತ ನಾವ್ ಹೆಂಗ್ ಹೇಳ್ತೇವಿ ಅಂದ್ರೆ, ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣದ ಮ್ಯಾಗ ಹೇಳ್ತೀವಿ. ಈ ಒಂದು ವಾಕ್ಯವನ್ನ ಇಟ್ಕೊಂಡು ಇದು ನಮಗ್ ಪ್ರತ್ಯಕ್ಷ ಪ್ರಮಾಣವಾಗಿ. ಈ ಪ್ರತ್ಯಕ್ಷ ಪ್ರಮಾಣದ ಮ್ಯಾಗ ನಾವು ಅನುಮಾನ ಮಾಡಿ ಏನ್ ನಿರ್ಣಯ ಮಾಡ್ತೇವಲ್ಲ, ಅದು ಶ್ರುತಿ ಅರ್ಥಾಪತ್ತಿ ಪ್ರಮಾಣ. ಹಿಂಗ ನಾವು ನಿರ್ಣಯ ಮಾಡ್ತೇವೆ. ಸುಮ್ಕ ಕುತ್ಕೊಂಡು ನಾವು ನಿರ್ಣಯ ಮಾಡುವುದಿಲ್ಲ. ವೇದಾಂತಿಗಳು
ಕಪೋಲ ಕಲ್ಪನೆ ಮಾಡಿ ನಿರ್ಣಯ ಮಾಡಂಗಿಲ್ಲ. ನಮ್ಮ ಕಲ್ಪನೆಗೆ ಒಂದು ಪ್ರತ್ಯಕ್ಷ ಇರ್ತದ. ಸಾಧ್ಯವಾದ ಅಗ್ನಿ ನಾವು ಹೇಳ್ಬೇಕಾದಾಗ ಅಗ್ನಿದ ಅಲ್ಲಿ ಅದ ಪರ್ವತದ ಆಚೆಗೆ ಅಂತಂದ್ರ ಆ ಅಗ್ನಿಯೊಂದಿಗೆ ಅವಿನಾಭಾವ ಸಂಬಂಧ ಇರುವಂತ ಹೊಗೆನ ನಾವು ನೋಡಿ ಹೇಳ್ತೀವಿ ಅನುಮಾನ ಪ್ರಮಾಣದಾಗ. ಇನ್ನು ಅರ್ಥಾಪತ್ತಿ ಪ್ರಮಾಣದಾಗ ಏನ್ ಮಾಡ್ತೇವಿ ಅಂತಂದ್ರ ಅಲ್ಲಿ ನಮ್ ಕೈಯಾಗ ಸಾಧ್ಯ ಸಿಕ್ಬಿಟ್ಟದ. ಸಾಧ್ಯ ವಸ್ತು ಏನದ ನಾವ್ ಏನ್ ಹೇಳ್ಬೇಕು ಅಂತೇವಿ ಅದು ನಮ್ಗೆ ಅಲ್ಲಿ ಸಿಕ್ಬಿಡ್ತದ. ಅದಕ್ಕೆ ಸಂಬಂಧಪಟ್ಟಂತ ಊಹೆಗಳನ್ನ ನಾವು ಮಾಡಿ ಹೇತುವಂತ ಊಹಾ ಮಾಡ್ತೇವೆ ಅಲ್ಲಿ. ಅರ್ಥಾಪತ್ತಿ ಪ್ರಮಾಣದಾಗ ನಮ್ ಕೈಯಾಗ ಏನದ ಸಾಧ್ಯ ಸಿಕ್ಬಿಡ್ತದ. ಸಾಧ್ಯವಾದ ಪರಮಾತ್ಮನ ಸಿಕ್ಬಿಡ್ತಾನೆ ಆ ಪ್ರತ್ಯಕ್ಷ ಪ್ರಮಾಣಕ್ಕ. ಅವಾಗ ನಾವು ಅಲ್ಲಿ ಏನ್ ಊಹಾ ಮಾಡ್ತೇವಿ ಅಂತಂತಂದ್ರ ಆ ಕೇವಲ ಏನದ ಹೇತು ಅಷ್ಟ ಊಹಾ ಮಾಡ್ತೀವಿ. ಇದನ್ನ ತಿಳ್ಕೊಂಡ್ರೆ ಯಾವ ಗದ್ದಿಲ್ಲ, ಯಾವ ಗೋಳಿಲ್ಲ ನೋಡಿ. ನಾವು ಕಲ್ಪನೆ ಮಾಡೋದಕ್ಕೂ ಅನ್ಯ ಮತವಾದಿಗಳು ಕಲ್ಪನಾ ಮಾಡೋದಕ್ಕೂ ವ್ಯತ್ಯಾಸ ಅದ. ನಾವು ಶ್ರುತಿ ಪ್ರಮಾಣದ ಮ್ಯಾಗ ನಾವು ಕಲ್ಪನಾ ಮಾಡ್ತೀವಿ. ಶ್ರುತಿ ಇಟ್ಕೊಂಡು ಶ್ರುತಿ ಆಧಾರ ಯಾಕೆ ಕೊಡ್ತೀವಿ ನಾವು? ಶ್ರುತಿ ಹೇಳಿದ ಕೊಡಪ್ಪ ಪ್ರಮಾಣದು ಪರಮಾತ್ಮ ವಸ್ತು ಕಣ್ಣಿಗೆ ಆಗ್ಲಿ ಯಾವುದೇ ಇಂದ್ರಿಯಕ್ಕೆ ತೋರುವುದಿಲ್ಲ. ಅದು ವೇದ ಪ್ರಮಾಣಕ್ಕೆ ಮಾತ್ರ ತೋರಿ ಬರ್ತದ. ಯಾವ ಪ್ರಮಾಣದಿಂದ ಹೇಳಾಗತ್ತಿಪ್ಪ ನೀನು? ನಾವು ವೇದ ಪ್ರಮಾಣದಿಂದ ಹೇಳ್ತೀವಿ. ಎಲ್ಲಿ ತೋಡಿಪ್ಪ ಪುನರ್ಜನ್ಮ ಐತಂತ? ಕಠೋಪನಿಷತ್ತದಾಗಿದೆ. ಎಲ್ಲಿ? ಹಿಂಗ 2ನೇ ಅಧ್ಯಾಯ 2ನೇ ವಲಿಯೊಳಗ 7ನೇ ಶ್ಲೋಕ. ಈ ಶ್ಲೋಕವನ್ನ ಹೇಳ್ತೀವಿ ನಾವು. ದ ಶ್ಲೋಕ ಆರ್ ಪ್ರೈಮರಿಲಿ ಎವಿಡೆನ್ಸ್ ಫಾರ್ ರಿಬರ್ತ್. ಮನುಷ್ಯ ಹುಟ್ಟು ಸಾವುಗಳ ಮಧ್ಯದಲ್ಲಿ ಸಿರ್ಕ್ಯಾನ್ ಅನ್ನುವಂಥದ್ದು ಹೆಂಗ್ ಹೇಳ್ತೇವೆ ಅಂದ್ರೆ ಈ ಒಂದು ಶ್ರುತಿ ಆಧಾರದ ಮ್ಯಾಗ ಹೇಳ್ತೇವಿ. ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ರಿಬರ್ತ್. ವೈಜ್ಞಾನಿಕ ಕಾರಣ ಕೊಡ್ರಿ, ಇಲ್ಲ, ವೈಜ್ಞಾನಿಕ ಕಾರಣ ಕೊಡಕ್ ಬರೋದಿಲ್ಲ. ಹಿಪ್ನಾಟಿಸಮ್ ಮಾಡಿ ಹೇಳ್ತಾರಲ್ರಿ. ಆ ಹಿಪ್ನಾಟಿಸಮ್ ಮಾಡಿಸಿಂದ ಹಿಂದಿನ ಜನ್ಮದಾಗ ಏನಿದೆ ಅಂತ ಹೇಳ್ತಾರ. ಹಿಪ್ನೋಟಿಸಮ್ ಮಾಡಿ ಹೇಳ್ತಾರ. ಅದ ಈ ಹಿಂದಿನ ಜನ್ಮದಾಗ ಹಿಂಗ ಐತಿ ಅಂತ ಹೇಳ್ತಾರ. ಊಹಾ ಮಾಡ್ತಾರ. ಇಲ್ಲಿ ನಾವು ಊಹಾ ಮಾಡೋದಕ್ಕೂ ಅವ್ರು ಊಹಾ ಮಾಡೋದಕ್ಕೂ ಬಹಳ ಫರಕ್ ಅದ ರೀ. ಅವ್ರು ಏನ್ ಮಾಡ್ತಾರ, ಕಲ್ಪನಾ ಹೆಂಗ್ ಮಾಡ್ತಾರ ಅಂದ್ರ ಈ ಜನ್ಮದಾಗ ಹಿಂಗ ಆಗೈತಿ ಅಂದ್ರೆ ಹಿಂದಿನ ಜನ್ಮದಾಗ ಹಿಂಗ್ ಮಾಡಿರ್ಬೇಕು. ಹಿಂಗ ಕೆಲವೊಂದು ಊಹಾ ಮಾಡ್ತಾರ. ಈಗ ನಮ್ಮ ಮನ್ಯಾಗಿನ ಮಕ್ಕಳಿಗೆ ಮದುವೆನೇ ಆಗವಲ್ಲ ಅಂತ ತಿಳ್ಕೊಡಿ. ಎಷ್ಟ ಕಡೆ ವರ ತೋರಿಸಿದ್ರು ಹೆಣ್ಮಕ್ಳಿಗೆ ವರ ಬರಬಾರ್ದು, ಆ ವರಗಳಿಗೆ ಕನ್ಯಾ ಬರಬಾರ್ದು. ಅದಾವೇನ್ರಿ ಇಂಥ ಸಮಸ್ಯೆಗಳು ಅದಾವ. ಮತ್ತೆ ಹಿಂಗಾಗ ಕಾರಣ ಏನು ಅಂತ ಕುತ್ಕೊಂಡು ಊಹಾ ಮಾಡ್ತಾನ ಒಬ್ಬ ಮನುಷ್ಯ. ಹಿಂಗನಕಂದ್ರೆ ಇವರು ಹಿಂದಿನ ಜನ್ಮದಾಗ ಬೇರೆಯವ್ರ ಲಗ್ನಕ್ಕೆ ಏನೋ ವಿಘ್ನ ಮಾಡ್ಯಾರ, ಅದಕ್ಕೆ ಆಗಬಾರ್ದು ಅಂತ ಕಲ್ಪನಾ ಮಾಡ್ತಾನ. ಇದು ಏನದ ವ್ಯವಹಾರಿಕವಾದಂತಹ ಅರ್ಥಾಪತ್ತಿ ಪ್ರಮಾಣ. ಇದಕ್ಕೇನಂತೀವಿ ನಾವು? ವ್ಯವಹಾರಿಕವಾದಂತ ಅರ್ಥಾಪತ್ತಿ ಪ್ರಮಾಣ. ಜಾಯಿಂಟ್ ಫ್ಯಾಮಿಲಿ ಇರ್ತಾವ್ರಿ. ಜಾಯಿಂಟ್ ಫ್ಯಾಮಿಲಿ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗಿರ್ತಾರ. ಮೊದಲು ಜಾಯಿಂಟ್ ಇರ್ತಾರ, ಆಮೇಲೆ ಬೇರೆ ಬೇರೆ ಆಗಿರ್ತಾರ. ಒಂದು ಉದಾಹರಣೆ ಹೇಳ್ತೇನೆ ನೋಡಿದ್ದು. ಹಂಗ ನೀವು ಕಲ್ಪನಾ ಮಾಡ್ಕೊಡ್ರಿ ಎಷ್ಟೆಷ್ಟು ಇವ್ರು ಹೆಂಗ್ ಕಲ್ಪನಾ ಮಾಡಿರ್ತಾರ ಅಂತ ಒಂದು ಉದಾಹರಣೆ ಆಗತ್ತೆ. ಅಣ್ಣ ತಮ್ಮ ಇರ್ತಾರ, ಮೊದಲು ಕೂಡೆ ಇರ್ತಾರ, ಆಮ್ಯಾಗಿಂದ ಏನಾಗ್ತೈತಿ ಸ್ವಸ್ಥ್ಯಾರ ಬರುತ್ತೆ, ಹೆಂಡ್ರ ಬರುತ್ತೆ, ಬೇರೆ ಹಾಕಾರ 3-4 ಮಂದಿ ಅದಾರ ಅಂತ ತಿಳ್ಕೊಡ್ರಿ. ಆಮ್ಯಾಗಿಂದ ಅಡ್ಡಾಡು ದ್ವಾರ ಬಾಗಲ ಹಿತ್ತಲ ಬಾಗಲ ಸೇಮ್ ಇರ್ತಾವ, ಒಳಗ ಪಾರ್ಟಿಷನ್ ಆಗಿರ್ತಾವ, ಅಡಿಗೆ ಮನಿ 4 ಆಗಿರ್ತಾವ. ಹೌದಾ? ಅದ್ರಾಗ ದೊಡ್ಡವ್ರ ಮನಿ ಒಳಗ ಮಗಳದ ಬೀಗ್ತನ ನೋಡಾಕ ವರ ಬಂದಾನ, ಬೀಗರು ಬಂದಾರ ಅಂತ ತಿಳಿತೈತಿ. ಉಳಿದವ್ರಿಗೆ ಗೊತ್ತಾಕತಿ. ಆವಾಗ ಹೊಟ್ಟೆ ಕಿಚ್ಚಿ ಏನ್ ಮಾಡ್ತಾರ್ರಿ, ಅಲ್ಲಿ ಹೊರಗೆ ಹಿತ್ತಲ್ದಾಗಿನ ಹೋಗಿನ ಹತ್ತಿ ಕಡೆಗೆ ತಗೊಂಬಂದ್ ಮನಿ ತುಂಬಾ ಹೋಗಿ ಮಾಡಿಬಿಡ್ತಾರ. ಮತ್ತೆ ಇದ್ರ ಫಲ ಬರಬಾರ್ದು ಅವ್ರಿಗೆ. ಬೂಮ್ರಾಂಗ್ ಕರ್ಮ ಅಂತದ. ಕರ್ಮಕ್ಕ ನೀವು ಚಂಡ್ ಹೆಂಗ ಗೋಳಿಗೆ ಹೊಡಿತೀರಿ, ಅದ ಪ್ರೆಷರ್ ನಾಗ ಹೊಳ್ಳಿ ಅದು ನಮಗ್ ಬಡಿತದ. ಟು ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕರ್ಮಕ್ಕೂ ತನ್ನದೇ ಆದಂತಹ ಒಂದು ಆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆಗ್ತದೆ. ನೀವು ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಒಳ್ಳೇದ್ ಬರ್ತದೆ, ನೀವು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದ ಬರ್ತದೆ. ಏನ್ ಮಾಡಿದ್ಲು, ಈ ಬೀಗ್ತನ ಚಲೋ ಐತಿ, ಆಗ್ಬಾರ್ದು. ಈಗ ನಮ್ಮ ನನ್ನ ಗಂಡನ ಅಣ್ಣನ ಮಗಳದ್ ಬೀಗ್ತನ ಈ ಮನಿಗೆ ಹೋದ್ಲು ಅಂದ್ರೆ ಆಕಿದ್ದು ಸೊಕ್ಕ ಮೊದಲ ಬಾಳ ಐತಿ, ಇನ್ನೂ ಸೊಕ್ಕ ಹೆಚ್ಚಿಗೆ ಆಕತಿ, ಇದು ಆಗ್ಬಾರ್ದು. ಹೊಗೆ ಹಾಕ್ಬಿಡು, ಅಪಶಕನ ಮಾಡುದು. ಏನಾದ್ರು ಮನೆ ಇವಾಗಿನ ಭಾಂಡೆ ಸಾಮಾನು ಚಲ್ಲು, ಇವು ಮಾಡಿದ್ರ ಪ್ರತಿಫಲ ಮುಂದ್ ಬರ್ತದ. ಯಾವಾಗ ಬರ್ತದ? ಇವ್ರ ಮಕ್ಕಳ ಲಗ್ನ ಆಗೋ ಟೈಮ್. ಏನಕ್ಕೆ ಆಡಾಗತ್ತೈತ್ರಿ ಬಾಳ, ಏನಕ್ಕೆ ಆಡಾಗತ್ತೈತ್ರಿ ಬಾಳ? ಮದ್ವಿನ ಲೇಟ್ ಆಗತ್ತ.
ಮಂದಿಗೆ ಯಾಕತಿ ಇನ್ನೇನು ಮಾತುಕತೆ ಬರ್ತಾರ ಅನ್ನತೇನೆ ಕ್ಯಾನ್ಸಲ್ ಆಗತ್ತ. ಇವೆಲ್ಲ ಏನ್ರಿ ತಾವು ಮಾಡಿದ ಕರ್ಮಗಳೇ ಅವು ಫಲ ಕೊಡಾಕ ಉದ್ಯುಕ್ತ ಆಗಿರ್ತಾವ. ಅವನ್ನಲ್ಲೇ ಬೇಕು, ಬೇರೆ ಏನ್ ಮಾಡಾಕ್ ಬರಂಗಿಲ್ಲ. ಅದು ಹೇಳ್ತಾನ ಇವಕ್ಕ ಸೈಂಟಿಫಿಕ್ ರೀಸನ್ ಕೊಡಾಕ್ ಬರೋದಿಲ್ಲ. ಇಲ್ಲೇ ಏನದ ನಾವು ಶ್ರುತಿ ಆಧಾರವಾಗಿ ಇಟ್ಕೊಂಡ ಕಲ್ಪನೆ ಮಾಡಿ ಹೇಳ್ಬೇಕಾಗ್ತದೆ. ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ರಿಬರ್ತ್. ವಿ ಓನ್ಲಿ ಹ್ಯಾವ್ ಸಪೋರ್ಟಿಂಗ್ ಎವಿಡೆನ್ಸ್. ನಿಮ್ಗೆ ಬೇಕಂದ್ರೆ ನಾವ್ ಹೇಳೋ ಮಾತಿಗೆ ನಾವ್ ಇಂಥದೊಂದ್ ಮನ್ಯಾಗ ನೋಡಿದ್ರಿಪ್ಪ ಅದ್ರ ಮ್ಯಾಗ ನಾ ಹೇಳಾಕತ್ತೀನಿ, ಹಿಂಗ ನಿಮಗ ಸಾಕ್ಷಿ ಕೊಡ್ಬೋದು. ಆದ್ರ ಇದು ಹಿಂಗ ಅಂತ ಹೇಳ ಕಲ್ಪನಾ ಮಾಡ್ತಾರ. ರಿಬರ್ತ್ is beyond the other instrument of knowledge available to humans. ಅಪೌರುಷೇಯ ವಿಷಯ. ಈ ಮನುಷ್ಯನ ಜನ್ಮ ಮತ್ತೊಮ್ಮೆ ಮರಣ ಇದಾಗ್ತದೆ. ಪುನರ್ಜನ್ಮ ಅನ್ನುವಂತ ವಿಷಯ ಇದು ಅಪೌರುಷೇಯ ವಿಷಯ ಅದ. ಯಾಕಂದ್ರ ಅದನ್ನ ಗುರುತಿಡ್ಯಾಕ ನಮ್ ಕಡೆ ಯಾವ ಇಂದ್ರಿಯಗಳು ಇಲ್ಲ. ಮನುಷ್ಯರಿಗೆ ಪುನರ್ಜನ್ಮ ಇದೆ ಅನ್ನುವಂಥದ್ದು ಗುರುತಿಡ್ಯಾಕ ನಮ್ ಕಡೆ ಒಂದು ಇಂದ್ರಿಯ ಬೇಕಾಗಿತ್ತು. ಆ ಇಂದ್ರಿಯ ನಮ್ಮಲ್ಲಿ ಇಲ್ಲ ಅಂತಾರ. ಅಂದ್ರ ಅಪೌರುಷೇಯ ಜ್ಞಾನ ಅದ ಇದು. ಇದಕ್ಕೆ ಅಪೌರುಷೇಯ ಜ್ಞಾನಕ್ಕೆ ನಾವು ಅಪೌರುಷೇಯ ಪ್ರಮಾಣಕ್ಕೆ ಹೋಗ್ಬೇಕು. ಅಪೌರುಷೇಯ ಪ್ರಮಾಣ ಅಂದ್ರೆ ವೇದ ಪ್ರಮಾಣ. ನೋಡಾಕ ಯಾವ ಪ್ರಮಾಣ ಬೇಕ್ರಿ? ನೇತ್ರ ಪ್ರಮಾಣ ಬೇಕು. ಈ ಅಡಿಗೆ ರುಚಿ ಆಗೈತಿ, ಅಡಿಗೆ ರುಚಿ ಆಗಿಲ್ಲ ಅನ್ನಕ ಯಾವ ಪ್ರಮಾಣ ಬೇಕು? ನಾಲಿಗೆ. ಈ ಸಂಗೀತ ಬಹಳ ಸುಶ್ರಾವ್ಯವಾಗಿ ಅದ, ಇದು ಇಲ್ಲ ಬಹಳ ಕರ್ಕಶ ಅದ ಈ ಧ್ವನಿ ಅನ್ನುವಂತದಕ್ಕ ಪ್ರಮಾಣ ಯಾವ್ದು? ಕಿವಿ. ಕರ್ಣೇಂದ್ರಿಯ. ಜನ ಎಷ್ಟಾದ್ವು ಈಗ? ಕಣ್ಣಾತು, ನಾಲಿಗಾತು, ಮೂಗಾತು, ಮೂರಾತು. ಇನ್ನೆಷ್ಟದಾವು? ಇನ್ನು ಎರಡು ಯಾವ್ದು? ಇನ್ನು ಎರಡು ಯಾವು? ತ್ವಚೆ ರೀ. ಘ್ರಾಣೇಂದ್ರಿಕ, ನಾಸಿಕ. ಇವು 5 ಏನದ ಪೌರುಷೇಯ ಪ್ರಮಾಣಗಳು. ಇವುಗಳನ್ನು ಬಿಟ್ಟು ಬೇರೆ ಯಾವ್ದಾರ ಇದ್ರ ಅದು ಅಪೌರುಷೇಯ ಅನ್ಬೇಕು. ಹಂಗ ಆತ್ಮತತ್ವ ಎದ್ರಾಗ ಬಂದ್ ಬೀಳ್ತೈತ್ರಿ? ಪೌರುಷೇಯ ಪ್ರಮಾಣದಾಗ ಬೀಳ್ತೈತೋ ಏನ್ ಅಪೌರುಷದಾಗ ಬೀಳ್ತದೋ? ಅಪೌರುಷದಾಗ ಬೀಳ್ತದ. ಆದ್ರಿಂದ ಇವು ಕಣ್ಣು, ಕಿವಿ, ಮೂಗು, ನಾಲ್ಗ, ಚರ್ಮಕ್ಕೆ ಗೊತ್ತಾಗೋದಿಲ್ಲ ಆತ್ಮತತ್ವ. ಹಂಗ ಪುನರ್ಜನ್ಮ ಕೂಡ ಈ 5 ಇಂದ್ರಿಯಗಳಿಗೆ ಅಗೋಚರ ಅದ. ಇಷ್ಟ ತಿಳ್ಕೊಂಡ್ರೆ ಸಾಕು ನಮಗ. ಇಷ್ಟ ತಿಳ್ಕೊಳ್ರಿ, ಬಾಳ ಹೆಚ್ಚಿಗೆ ತಿಳ್ಕೊಬೇಡ್ರಿ. ಇಷ್ಟ ಸೂಕ್ಷ್ಮ. ಎಲ್ಲಿ ಏನ್ ಬಳಸ್ಬೇಕೋ ಅದನ್ನ ಬಳಸ್ರಿ. ಅಪೌರುಷೇಯ ವಿಷಯದ ಪುನರ್ಜನ್ಮ ಅನ್ನುವಂಥದ್ದು ಅಪೌರುಷೇಯ ಪ್ರಮಾಣ ಬೇಕು. ವೇದ ಪ್ರಮಾಣದಿಂದ ಮಾತ್ರ ತಿಳಿದು ಬರ್ತದ. ಮತ್ ಅದ್ ಬಿಟ್ಟು ಬೇರೆ ಪ್ರಮಾಣಕ್ಕೆ ನಾವು ಹಿಡ್ಕೊಂಡು ಕುಂತೀವಿ ಅಂದ್ರೆ ಅಲ್ಲಿ ಸಾಲುದಿಲ್ಲ, ಪ್ರಮಾಣ ಕಮ್ಮಿ ಬೀಳ್ತಾವ. The supporting evidence is the nature of a person in this birth. ನೀವ್ ಹೆಂಗ ಹೇಳ್ತೀರಿಪ್ಪ ಲೌಕಿಕದಾಗ ಈ ಮನುಷ್ಯ ಹಿಂಗ ಇದ್ದಿರ್ಬೇಕು ಅಂತ ಊಹಾ ಮಾಡ್ತೀರ ಅಂತಂದ್ರ ಅವನ ಸದ್ಯದ ಸ್ವರೂಪ, ಅವ ಸದ್ಯದ ಪರಿಸ್ಥಿತಿ ನೋಡಿ ಹೇಳ್ತೀವಿ ನಾವು. For example, if a person is genius in music versus another who has no musical sense, we conclude that for the latter the training continues from the previous birth. ಒಬ್ಬ ಮನುಷ್ಯ ಅದಾನ, ಸಣ್ಣ ವಯಸ್ಸಿನಾಗ ಸಂಗೀತದಾಗ ಇಷ್ಟು ಚಂದ ಬಾರಿಸ್ತಾನ, ಇಷ್ಟು ಚಂದ ಹಾಡ್ತಾನ ಅಂತಂದ್ರೆ ಅವನಂಗ ಯಾರಿಗೂ ಹಾಡಾಕ ಬರುದಿಲ್ಲ. 8, 9 ವರ್ಷ 10 ವರ್ಷ ಇದ್ದಾಗ ಅವಾಗ ಸಂಗೀತದಲ್ಲಿ ಅಷ್ಟೊಂದು ಆಸಕ್ತಿ ಅದ, ಅಷ್ಟೊಂದು ಸುಶ್ರಾವಾಗಿ ಹಾಡ್ತಾನ ಅಂತಂದ್ರ ಅವನ ವಾರಿಗೆ ಹುಡುಗರು ಬೇರೆಯವರಿಗೆ ಹಾಡಾಕ್ ಬರುವುದಿಲ್ಲ. ಅಂದ್ರೆ ಏನ್ ಅರ್ಥ? ಇದರಿಂದ ಏನ್ ಕಲ್ಪನಾ ಮಾಡ್ತೀವಿ ನಾವು? ಅರ್ಥಾಪತ್ತಿ ಪ್ರಮಾಣ ಇದು ಕಲ್ಪನಾ ಏನ್ ಮಾಡ್ತೀವಿ
ಏನ್ ಮಾಡ್ತೀವಿ ಸಂಸ್ಕಾರ ಹಿಂದಿನ ಜನ್ಮ ಸಂಸ್ಕಾರ ಅದ ಇವಾಗ ರೀ ಜನ್ಮದ ಸಂಸ್ಕಾರ ಇರ್ತದ ಹಿಂದಿನ ಜನ್ಮ ಸಂಸ್ಕಾರ ಇರ್ತದ. ನಿಮ್ ಮನ್ಯಾಗನು ಕೆಲವೊಂದು ಹುಡುಗರು ಸಣ್ಣ ಸಣ್ಣ ವಯಸ್ಸಿನಾಗ ಡ್ರಾಯಿಂಗ್ ಆಗ್ತಿರ್ತಾವ. ಡ್ರಾಯಿಂಗ್ ಕಲೆ ಇರ್ತಾವ ಅವ್ರ ಕಡೆ. ಆಟ ಆಡುದು ಸಣ್ಣ ವಯಸ್ಸಿಂದ ಆಟದಾಗ ಗೋಲ್ಡ್ ಮೆಡಲ್ ತಗೊಂಬರೋದು, ಆಟದಾಗ ಮುಂದಿರ್ತಾರ. ಅದು ಪ್ರಯತ್ನ ಇರೋದಿಲ್ಲ, ಹಿಂದಿನ ಜನ್ಮದ ಸಂಸ್ಕಾರ ಇರ್ತದ ಅವ್ರಿಗೆ. ಬೇರೆ ಮಕ್ಕಳ ಅದ ವಯಸ್ಸಿನ ಬೇರೆ ಮಕ್ಕಳಕ್ಕಿಂತ ಅವರಲ್ಲಿ ಆ ಕಲೆ ಹೆಚ್ಚಿಗೆ ಇರ್ತದ. ಇದರಿಂದ ಏನ್ ಮಾಡ್ಬೇಕಂದ್ರೆ ಇವ ಹಿಂದಿನ ಜನ್ಮದ ಹೊತ್ಕೊಂಡ್ ಬಂದಾರ ಸಂಸ್ಕಾರ. ಹಿಂಗ ನಾವು ಊಹಾ ಮಾಡ್ತೇವಿ. ಕೆಲವರು ಬಾಲ್ಯದಲ್ಲಿದ್ದಾಗ ಬ್ರಹ್ಮಜ್ಞಾನಗಳು ಇರ್ತಾರಲ್ಲ, ಅದಂತೂ ಬಹಳ ಮಿಕ್ಕಿದ ಮಾತು. ಈಗ ವಾಮದೇವ ತಾಯಿ ಹೊಟ್ಟ್ಯಾಗ ಅವ್ನ್ ಒಂದ್ ಜನ್ಮದ ಪ್ರಾರಬ್ಧ ಇತ್ತು, ಒಂದ್ ಜನ್ಮದ್ದು ಆಗಾಮಿ ಇದದು ಒಂದು ಜನ್ಮ ಆಗುದಷ್ಟ ಅಡೆತಡೆ ಉಂಟಾಗಿತ್ತು. ತಾಯಿ ಹೊಟ್ಟೆಯಾಗ ಹುಟ್ಟಿದ್ಮೇಲೆ ವಾಮದೇವ ತನ್ನ ಸ್ವರೂಪದ ಜ್ಞಾನ ಆಗಿಬಿಡುತ್ತೆ. ಹಂಗೂ ಇರ್ತಾರ. ಈಗ ನಮ್ಮ ರಮಣ ಮಹರ್ಷಿಗಳು ಅವರು ಯಾರು ಇಲ್ದಾಗ ಮಲ್ಕೊಂಡ್ರಂತ ಅವ್ರಿಗೆ ಜ್ಞಾನ ಆಗ್ಬಿಡ್ತಾವ. ಹಂಗ ಎಲ್ಲರಿಗೂ ಆಕತ್ತೇನ್ರಿ? ಆಗುದಿಲ್ಲ. ಅವ್ರಿಗೆ ಆದಂಗ ಎಲ್ಲರಿಗೂ ಆಗುತ್ತೇನ್? ಆಗುದಿಲ್ಲ. ಅದು ಅವ್ರ ಜನ್ಮ ಸಂಸ್ಕಾರ ಇತ್ತು, ಅಲ್ಲಿ ಮಠ ನಿಂತಿತ್ತು ಸಾಧನೆ ಹಿಂದಿನ ಜನ್ಮದಾಗ. ಆ ಏನ್ ಉಳಿದಿತ್ತಾದ್ರೆ ಈ ಜನ್ಮದಾಗ ಮಾಡಿದ್ರು. ಹಿಂಗ ಅರ್ಥ. ಅಪ್ಪವ್ರ ನಮಸ್ಕಾರ ರೀ. ನಮಸ್ಕಾರ ರೀ. ಜನ್ಮ ಯಾರಿಗ ಹೇಳುದ್ರಿಪ್ಪ? ಏನ್ರಿ ನಿಲೋರಿ ಗುರುಗಳ, ಜನ್ಮನ ಇಲ್ಲ, ಜನ್ಮ ಐತಂತ ಯಾವ ಅಂತ ತಿಳ್ಕೊಂಡ ನಮಗ್ ಹೇಳಕತ್ತೀವಿ. ನಾವು ಅತೀತರಾಗಿರ್ತಕ್ಕಂಥ ವ್ಯವಸ್ಥೆ ಒಳಗ ಪಾದಾರ್ಪಣೆ ಮಾಡಿ ಮುಂದ್ಕೊಂತೇವಿ. ನಮಗೆಲ್ಲಿ ನಮಗೇನು ಸಾವೈತಿ? ಇಲ್ಲ ಇಲ್ಲ, ಅದು ಇಲ್ಲ ಇಲ್ಲ. ಅಜ್ಞಾನಿ ಅದಕ್ಕೆ ಹಾಳಾಗತ್ತಾರ ಅವ್ರು. ಅಜ್ಞಾನಿ ಇದ್ದಿದ್ದು ನಾವು ಇಲ್ಲಿ ತನಕ ಬಂದಿರೋದು ಅದ್ರೊಳಗ ಬಂದಿವಲ್ರಿ. ಮತ್ತ ಜನ್ಮ ಹುಟ್ಟಿ ಬಂದಿದೀವಿ, ಮತ್ತ ಅದಕ್ಕ ಇಲ್ಲದೀವಿ ನಾವೀಗ. ನಮಗ್ ಮೊದ್ಲೇನೆ ಆಗಿತ್ತು ಅಂದ್ರೆ ಇಲ್ಲಿ ಬರ್ತಿರ್ಲಿಲ್ಲ. ಏನಂತೀರನ್ರಿ? ಒಟ್ಟ ಈಗ ಅವ್ರ ಕೇಳಿದ ಪ್ರಶ್ನೆ ಬಹಳ ಜಾಣತನದ ಪ್ರಶ್ನೆ ಐತಿ. ಹುಟ್ಟು ಯಾರಿಗೆ ಐತ್ರಿ ಅಂದ್ರೆ ಯಾವ ಹುಟ್ಟೇನ ಅಂತ ತಿಳಿದ ಅವಂಗ ಅಷ್ಟ ಐತ್ರಿ. ಈಗ ಹುಟ್ಟಿದ ಶರೀರ ಹುಟ್ಟೈತೋ ನಾವು ಆತ್ಮ ಹುಟ್ಟೈತ್ರಿ? ಶರೀರ ಹುಟ್ಟಿದ್ರ ಶರೀರ ಜಡ ಐತ ಚೇತನ ಐತ? ಜಡ ಐತೈತೆ ನಾ ಹುಟ್ಟಿನ ಅಂತ ಹೇಳ್ತಕ್ಕ ನಮ್ದು. ಅದಕ್ಕೆ ಹೇಳಕ ಬರುದಿಲ್ಲ, ಹೇಳಕ ಬರುದಿಲ್ಲ. ಆಮೇಲಿಂದ ಇದು ಆತ್ಮ ಯಾವಾಗಲೂ ಹುಟ್ಟೇ ಇಲ್ಲ, ಮತ್ತೆ ಇದು ಹುಟ್ಟೇನ ಅಂತ ಹೇಳಕ್ ಬರ್ತೈತೇನ? ಹೇಳಕ್ ಬರುದಿಲ್ಲ. ಈ ಗ್ರಂಥಿ ಇದ್ ನೋಡ್ರಿ, ಎರಡು ಕೂಡಿದ್ದು ಇದು ಹೇಳಾಗತ್ತೈತಿ. ಚಿತ್ ಜಡ ಗ್ರಂಥಿ ಅಂತವ. ಚಿತ್ ಅಂದ್ರ ಅದು ಆತ್ಮನ ಸ್ವರೂಪ, ಜಡ ಅಂದ್ರೆ ಈ ದೇಹ. ಇದ್ರ ಎರಡು ಕೂಡಿಕೊಂಡು ಒಂದ್ ಮಾಡೈತ್ ನೋಡ್ರಿ, ಅದು ಅಜ್ಞಾನ. ಇವನ್ನ ಬಿಚ್ಚಬೇಕು, ಇದನ್ನ ಈ ಗ್ರಂಥಿ ಬಿಚ್ಚಬೇಕು. ಅದು ಬರ್ತದ, ಮುಂದೆ ಶ್ಲೋಕ ಬರ್ತದ. ತಾನು ಆತ್ಮನಿದ್ದು ದೇಹ ಅಂತ ತಿಳಿದವಂಗ ಜನ್ಮ ಐತಿ ನೋಡ್ರಿ. ತಾನು ಆತ್ಮ ಇರ್ಬೇಕು, ಅವ ದೇಹ ಅಂತ ತಿಳ್ಕೊಂಡಿರ್ಬೇಕು, ಅವಂಗ ಜನ್ಮ ಐತಿ. ಅಂದ್ರ ಅಜ್ಞಾನಿಗೆ ಜನ್ಮ ಐತಿ, ಜ್ಞಾನಿಗೆ ಇಲ್ಲ. ಇಲ್ಲಾಂದ್ರೆ ಏನ್ ತಿಳ್ಕೊಂಡ್ಬಿಡ್ರಿ, ಸಿಂಪಲ್. ತಾನು ಆತ್ಮ ಇರ್ಬೇಕು, ಅವ ಏನ್ ತಿಳ್ಕೊಂಡಿರ್ಬೇಕು? ನಾ ಆತ್ಮ ಅಂತ ತಿಳ್ಕೊಬಾರ್ದವ, ನಾನು ಶರೀರ ಅಂತ ತಿಳ್ಕೊಬೇಕು. ಅವಂಗ ಜನ್ಮದ. ಯಾಕ್ರಿ ನಿಲ್ಲೂರಿ ಅವ್ರ? ಬರಬರಿ ಬರಬರಿ. ಅಲ್ಲ ಅಪ್ಪವ್ರ ಬಸವರಾಜಪ್ಪವ್ರಕ್ಕೆ ಯಾರಿಗೆ ಐತ್ರಿ ಜನ್ಮ ಅಂತಾರಲ್ಲ, ಅವ ಆತ್ಮ ಆಗಿದ್ದು ತಾ ಶರೀರ ಅಂತ ತಿಳ್ಕೊಂಡ ಅವ್ ಜನ್ಮ ಅದ ನೋಡ್ರಿ. ಹೌದ್ರಿಪ್ಪ, ಹೌದ್ರಿ. ಅದು ತಾದಾತ್ಮ್ಯ ಸಂಬಂಧ ಮಾಡ್ಕೊಂಡನಲ್ರಿಪ್ಪ ಅದ್ರದ್ದು. ತಾದಾತ್ಮ್ಯ ಸಂಬಂಧ ಗ್ರಂಥಿ ಏನ್ ಕೂಡ್ಕೊಂಡೈತಿ, ಅದಕ್ಕ ಅದ ನಾನು ಅಂತ ತಿಳಿದ ನೀವ. ಹೌದ್ರಿ ಹೌದ್ರಿ ಹೌದ್ರಿ. ನಮಸ್ಕಾರ. ಆತ್ಮ ಅಹಂಕಾರಗಳ ಚಿಜ್ಜಡ ಗ್ರಂಥಿ ಐತಲ್ಲ, ಅದನ್ನ ಯಾರು ಬಿಡಿಸ್ಕೊಂಡಿಲ್ಲ ಅವ್ರಿಗೆ ಜನ್ಮ ಅದ ನೋಡ್ರಿ. ಇನ್ನೂ ಒಂದು ಉದಾಹರಣೆ ಹೇಳ್ತೇನೆ, ನಾ ಆಗ್ಲೇ ಹೇಳ್ತೇನೆ ಉದಾಹರಣೆ ಐತ, ನನಗಾಗಿದ್ದ ಅನುಭವನ ಇದು.
ಒಂದೂವರೆ ವರ್ಷದ ಹಿಂದ ಲಗ್ನಕ್ಕಿಂತ ಮೊದಲ ಆಕಿ ಯಾರೋ ನಾ ಯಾರೋ ಗುರ್ತಿದ್ದಿದ್ದಿಲ್ಲ, ಹೊಸ ಬೀಗ್ತನ ಮಾಡಿದ್ರಲ್ಲ ಲಗ್ನ ಆಗಿ ಒಂದ್ ವರ್ಷ ಒಂದೂವರೆ ವರ್ಷದ ನಂತರ ಒಂದ್ ಮಗು ಹುಟ್ಟಾಗತ್ತೈತಿ. ದವಾಖಾನ್ಯಾಗ ಆಕಿ ಒಳಗ್ ಬ್ಯಾನಿ ತಿನ್ನಾಗತ್ತಾಳ, ನಾ ಹೊರಗ್ ಬ್ಯಾನಿ ತಿನ್ನಾಗತ್ತೀನಿ. ಮತ್ ನನಗೇನು ನಾ ಏನ್ ಹಡ್ಯಾಗತ್ತೇನೆ, ನನಗ್ಯಾಕೆ ಬ್ಯಾನಿ ತಿನ್ನಾಗತ್ತೀನಿ? ತಾದಾತ್ಮ ಸಂಬಂಧದಿಂದ ಬ್ಯಾನಿ ತಿನ್ನಾಗತ್ತೇನ. ಹಂಗ ಈ ಶರೀರದ ನೋವುಗಳನ್ನ ಆತ್ಮನ ಮೇಲೆ ಆರೋಪ ಮಾಡಿ ನೋಡುವಾಗ ಎಲ್ಲ ಇವು ಅದಾವ. ಹೊಂಟಾವಲ್ಲ ಈಗ. The supporting evidence is the nature of the person in the rebirth. For example, if a person is genius in music versus another person who has no musical sense, we conclude that for latter the training continues from the previous birth. But there can be no other explanation for this. ಅಲ್ರಿ, ಒಬ್ಬ ಹುಡುಗ ಸಮಾನ ವಯಸ್ಸಿನ ಹುಡುಗರೊಳಗ ಒಬ್ಬ ಹುಡುಗ ಅಗ್ನಿ ಸಂಗೀತದಾಗ ಎತ್ತಿದ ಕೈ ಅದಾನಂದ್ರ ಇಲ್ಲ, ಅವನ್ ಹೋದ ಜನ್ಮದಿಂದ ಅವನ ಸಾಧನೆ ಈಗ ನಡೆದದ ಅಂತ ಅರ್ಥ ಹೆಂಗ್ ಮಾಡ್ತೇವಿ? ಇದನ್ನ ಬಿಟ್ಟು ಬೇರೆ ಏನ್ ಊಹಾ ಮಾಡಕ್ ಬರ್ತದ್ರಿ? ಮಾಡ್ರಿ ನೋಡೋನು. ನಾವು ಊಹಾ ಮಾಡೇವಿ, ನಾವ್ ಯಾರು ನೋಡಿಲ್ಲ, ಇದನ್ನ ಕಲ್ಪನಾ ಮಾಡೇವಿ. ಇದು ಕಲ್ಪನಾ ಸುಳ್ಳು ಐತಿ ಅಂತ ನೀವ್ ಅಂದ್ರಿ ಅಂದ್ರ ಆಯ್ತು, ನಾವ್ ಒಪ್ತೇವಿ. ನೀವೇನ್ ಹೇಳ್ತೀರಿ ಹಂಗಾರ? ಇದಕ್ಕೇನ್ ಕಾರಣ ಹೇಳ್ತೀರಿ ಹೇಳ್ರಿ. ನೀವು ಬೇರೆ ಏನು ಊಹಾ ಮಾಡ್ತೀರೇನು? ಮತ್ ಬೇರೆ ಊಹಾ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನಾವೇನ್ ಊಹಾ ಮಾಡೇವಿ ಇದು ಖರೆ ಅಂತ ತಿಳ್ಕೊಳ್ರಿ. ಇಷ್ಟ ಲೆಕ್ಕ ಅದು. There can be no other explanation for this. This supporting evidence is called ಸಂಭಾವನಾ ಯುಕ್ತಿ. ನಾವೇನ್ ಹಿಂಗ ಯುಕ್ತಿ ತಯಾರು ಮಾಡಿ ಹೇಳ್ತೀವಲ್ಲ, ಅದಕ್ಕೇನಂತಾರಂದ್ರ ಸಂಭಾವನಾ ಯುಕ್ತಿ. ದ ಪ್ರೂವಿಂಗ್ ಎವಿಡೆನ್ಸ್, ನಿಶ್ಚಯ ಯುಕ್ತಿ. ಹೌದ್ ಅನ್ಸ್ಬೇಕು ಹೇಳಿದವ್ರಿಗೆ. ಕಲ್ಪನಾ ಮಾಡಿದ್ರು ಹೌದನ್ನು ಕಲ್ಪನಾ ಮಾಡ್ಯಾನ್ಬಿಡಪ್ಪ, ಅದ್ರಾಗ ಏನ್ ದೋಷ ಇಲ್ಲ. When an ignorant person dies, what happens to the four factors, the three bodies and the atma? ಯಾವಾಗ ಒಬ್ಬ ಅಜ್ಞಾನಿ ಮನುಷ್ಯ ಸಾಯ್ತಾನಲ್ಲ, ಅವಾಗ ಅಲ್ಲಿ 4 ಕಂಪೋನೆಂಟ್ಸ್ ಅದಾವ. ಕಂಪೋನೆಂಟ್ಸ್ ಅಂದ್ರ 4 ವಿಭಾಗಗಳದ. 3 ಶರೀರ ಅದಾವ ಮತ್ತು ಆತ್ಮ ಅದ. 3 ಶರೀರ ಒಂದ್ ಸತ್ತದಾಗದ, ಆತ್ಮ ಒಂದ್ ಸತ್ತದಾಗದ. ಬಿಟ್ಬಿಡ್ರಿ. ಆತ್ಮನಿಗೂ ಮತ್ತು ಆ ಶರೀರಕ್ಕೂ ಸಂಬಂಧನೇ ಇಲ್ಲ. ತಾದಾತ್ಮ ಸಂಬಂಧ ಬಿಟ್ರಿ ಇಲ್ಲ, ಸಂಬಂಧನೇ ಇಲ್ಲ. ದೂರದಿಂದ ಆಕಾಶ ಭೂಮಿಗ ಅಂಟ್ಕೊಂಡೈತೆ ಅನ್ನಂಗ್ ಕಾಣ್ತದ, ಅದು ಅಂಟ್ಕೊಂಡೈತೇನ್ರಿ? ಇಲ್ಲ. ಹಂಗ ಈ ಶರೀರಕ್ಕ ಆತ್ಮ ಅಂಟ್ಕೊಂಡೈತೇನ್? ಇಲ್ಲ, ಅಂಟ್ಕೊಂಡಂಗ್ ಕಾಣ್ತದ. ಅವಾಗ ಏನ್ ಆಕತ್ರಿ ಅಂತ ಪ್ರಶ್ನೆ ಇಟ್ಟಾವ. 3 ಶರೀರದ ಏನ್ ಬದಲಾವಣೆ ಆಗ್ತದ? ಈ ಸ್ಥೂಲ ಶರೀರ ಏನಾಗ್ತದ? ಇದು ಸಾಯ್ತದ ಅಂತ. ಅಂಡ್ ಮಿಂಗಲ್ಸ್ ವಿತ್ ದ 5 ಎಲಿಮೆಂಟ್ಸ್. ಆಮೇಲೆ ಎಲ್ಲಿ ಕೂಡ್ಕೋತದ? ಅದು ಪಂಚಮಹಾಭೂತಗಳಿಂದ ಬಂದದ್ದು ಪಂಚಮಹಾಭೂತಗಳಿಗೆ ಸೇರ್ಕೋತದ. ಅದನ್ನ ಹುಗಿರಿ, ಅದನ್ನ ಸುಡ್ರಿ. ಅದು ಪಂಚಮಹಾಭೂತಗಳಿಂದ ಬಂದದ, ಪಂಚಮಹಾಭೂತಗಳಿಗೆ ಹೋಗ್ತದೆ. ಯಾವುದು? ಸ್ಥೂಲ ಶರೀರ. 25 ತತ್ವದಿಂದ ಆಗಿದ್ದು. ಇದನ್ನ ಹೆಂಗ್ ಹೇಳಾಗತ್ತೀರಿ ನೀವು? ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಇದು. ಸತ್ತವನ್ನ ಹುಗಿತೀವಿ, ಮಣ್ಣಾಗಿ ಹೋಗ್ತಾನೆ. ಸುಡ್ತೇವಿ, ಅವನು ಮಣ್ಣಿಂದ ಮಣ್ಣಿಗೆ ಆಗಿ ಹೋಗ್ತಾನೆ. ಅಗ್ನಿ ಭಾಗ ಅಗ್ನಿ ಹೋಗ್ತದ, ನೀರಿನ ಭಾಗ ನೀರಿಗೆ ಹೋಗ್ತದ, ಪೃಥ್ವಿ ಭಾಗ ಪೃಥ್ವಿಗೆ ಹೋಗ್ತದ, ಆಕಾಶದ ಭಾಗ ಆಕಾಶಕ್ಕೆ ಹೋಗ್ತದ, ವಾಯುದ ಭಾಗ ವಾಯುಗೆ ಹೋಗ್ತದ. ಪಂಚಭೂತಗಳಿಂದ ಬಂದಂತ ಶರೀರ ಪಂಚಭೂತಗಳಲ್ಲಿ ಲಯ ಹೊಂದುತ್ತದೆ. ಯಾವುದು? ಸ್ಥೂಲ ಶರೀರ. ಆತ್ಮ ಆಫ್ ದಿ ಅಜ್ಞಾನಿ ಆಲ್ಸೋ ಈಸ್ ಆಲ್ ಪರ್ಮಿಟಿಂಗ್ ಅಂಡ್ ದೇರ್ಫೋರ್ ಇಟ್ ಕೆನಾಟ್ ಟ್ರಾವೆಲ್ ಅಂತಾರ ನೋಡ್ರಿ ಇಲ್ಲಿ. ಅಜ್ಞಾನಿಯ ಆತ್ಮ ಅದು ವ್ಯಾಪಕನಾದ, ಅದು ಸರ್ವಗತ ಅದ, ಆದ್ದರಿಂದ ಅದು ಪ್ರಯಾಣ ಮಾಡುವುದಿಲ್ಲ. ಅಜ್ಞಾನಿ ಆತ್ಮನು ಕೂಡ ಪ್ರಯಾಣ ಮಾಡುವುದಿಲ್ಲ. ಆ ಆತ್ಮ ತತ್ವ ಏನದ, ವ್ಯಾಪಕ ತತ್ವ ಏನದ, ಅವಂದು ಅಜ್ಞಾನಿದು ಅಷ್ಟ, ಜ್ಞಾನಿದು ಅಷ್ಟ. ಅಲ್ಲೇನು ವ್ಯತ್ಯಾಸ ಇಲ್ಲ. ಇನ್ನು the subtle and casual bodies, ಸೂಕ್ಷ್ಮ ಶರೀರ and ಕಾರಣ ಶರೀರ are not perceptible by any instrument of knowledge. ಇನ್ನು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅದಾವಲ್ಲ, ಇವು ಯಾವ ಉಪಕರಣಕ್ಕೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಉಪಕರಣ, ಇವನು ನೋಡುವಂತ ಉಪಕರಣ ಯಾವ ಸಿಕ್ಕಿಲ್ಲ ಅಂತ. ಕಾರಣ ಶರೀರ ಹೆಂಗೈತಿ, ಸೂಕ್ಷ್ಮ ಶರೀರ ಹೆಂಗೈತಿ ನೋಡಕ್ ಯಾವ ಉಪಕರಣಗಳು ಸಿಕ್ಕಿಲ್ಲ ಅಂತ. We can only know their fate from ಶಾಸ್ತ್ರ. ಶಾಸ್ತ್ರವೇ ಪ್ರಮಾಣ.
ಸೂಕ್ಷ್ಮ ಶರೀರ ನೋಡ್ಬೇಕು ಅಂದ್ರೆ ಶಾಸ್ತ್ರ ಪ್ರಮಾಣ ಬೇಕು, ಅಪೌರುಷೇಯ ಪ್ರಮಾಣ ಬೇಕು. ಕಾರಣ ಶರೀರ ನೋಡ್ಬೇಕು ಅಂದ್ರೆ ಅಪೌರುಷೇಯ ಪ್ರಮಾಣವಾದಂತ ವೇದ ಪ್ರಮಾಣ ಬೇಕು. ಈ ವೇದ ಪ್ರಮಾಣ ಅಪೌರುಷೇಯ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣದಿಂದ ಗೊತ್ತಾಗತ್ತದ ಇಲ್ಲ, ಗೊತ್ತಾಗುದಿಲ್ಲ. ಗೊತ್ತಾದ್ರೆ ಹೇಳ್ರಿ ಅಂತೇಳಿ, ಗೊತ್ತಾಗುದಿಲ್ಲ. ಅದು ಗೊತ್ತಾಗ್ಬೇಕಂದ್ರೆ ಅಪೌರುಷೇಯ ಪ್ರಮಾಣ ವೇದ ಪ್ರಮಾಣವೇ ಬೇಕು. ದೀಸ್ ಬಾಡಿ ಸರ್ವೈವ್ ದ ಡೆತ್ ಆಫ್ ದಿ ಫಿಸಿಕಲ್ ಬಾಡಿ ಅಂತಾರೆ ವೇದ ಪ್ರಮಾಣ ತಗೊಂಡು ಹೇಳ್ತಾರೆ. ಸ್ಥೂಲ ಶರೀರ ಇಲ್ಲದಂಗ ಸತ್ರು ಕೂಡ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವು ಇರ್ತಾವ ಅಂತ ಶಾಸ್ತ್ರ ಹೇಳ್ತದ, ಅಪೌರುಷೇಯ ಪ್ರಮಾಣ ಹೇಳ್ತದ. ಸೂಕ್ಷ್ಮ ಶರೀರ, ಕಾರಣ ಶರೀರ ಇನ್ಕ್ಲೂಡೆಡ್ ಅಂಡ್ ಚಿದಾಭಾಸ ಟುಗೆದರ್ ಈಸ್ ಕಾಲ್ಡ್ ಅಹಂಕಾರ ಅಂಡ್ ದ್ಯಾಟ್ ಟ್ರಾವೆಲ್ಸ್ ಅಂತಾರೆ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಮತ್ತು ಚಿದಾಭಾಸ ಈ ಕೂಡ್ಕೊಂಡು ಏನದ, ಈ ಕೂಡ್ಕೊಂಡಂತದಕ್ಕೆ ಅಹಂಕಾರ ಅಂತಾರ. ಈ ಅಹಂಕಾರ ಪ್ರಯಾಣ ಮಾಡ್ತದ ನೋಡ್ರಿ, ಇದು ಅಹಂಕಾರ ಪ್ರಯಾಣ ಮಾಡ್ತದ. ಜನ್ಮ ಜನ್ಮಾಂತರ ಪ್ರಯಾಣ ಮಾಡೋರು ಯಾರ್ರಿ ಅಂದ್ರೆ ಅಹಂಕಾರ. ಅಹಂಕಾರ ಅಂದ್ರೆ ಏನ್ರಿ ತಿಳ್ಕೊಡ್ರಿ. ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರದಲ್ಲಿ ಬಿದ್ದಂತ ಚಿತ್ತದ ಆಭಾಸ, ಇದಕ್ಕೇನಂತಾರ ಒಟ್ಟಿಗೂ ಕೂಡ್ಸಿದ್ದಕ್ಕೆ ಅಹಂಕಾರ ಅಂತದದು. ಈ ಅಹಂಕಾರ ಏನದ ಅದು ಪ್ರಯಾಣ ಮಾಡ್ತದ, ತಿಳ್ಕೊಡ್ರಿ, ಬರ್ಕೊಡ್ರಿ. ಇಲ್ಲಾಂದ್ರೆ ಅಹಂಕಾರ ಅಂದ್ರೆ ಏನನ್ನು ಬರ್ಕೊಡ್ರಿ. ಸೂಕ್ಷ್ಮ ಶರೀರ ಅಜ್ಞಾನವಾದಂತ ಕಾರಣ ಶರೀರ, ಆ ಸೂಕ್ಷ್ಮ ಶರೀರ ಬಿದ್ದಂತ ಆತ್ಮನ ಪ್ರತಿಬಿಂಬ, ಇದಕ್ಕೆ ಕೂಡ್ಸಿದ್ದಕ್ಕೆ ಏನಂತಾರ ಅಹಂಕಾರ ಅಂತಾರ. ಈ ಅಹಂಕಾರ ಏನ್ ಮಾಡ್ತದ, ಮರಣ ಹೊಂದಿದ ನಂತರ ಪ್ರಯಾಣ ಮಾಡ್ತದ ನೋಡ್ರಿ. ಅಜ್ಞಾನಿ ಅಹಂಕಾರ ಪ್ರಯಾಣ ಮಾಡ್ತದ, ಮತ್ತೆ ಪ್ರಯಾಣ ಮಾಡಿ ಮತ್ತೊಂದು ಶರೀರವನ್ನ ಪಡೀತದ, ಮತ್ತೊಂದು ಸ್ಥೂಲ ಶರೀರವನ್ನ ಪಡೀತದ. ಅದು ಮನುಷ್ಯ ಶರೀರವನ್ನ ಪಡೆಯಬಹುದು, ಅಥವಾ ಗಿಡ ಮರಗಳ ಶರೀರವನ್ನ ಪಡೆಯಬಹುದು, ಅಥವಾ ಕ್ರೂರ ಪ್ರಾಣಿಗಳ ಜನ್ಮವನ್ನು ಪಡೆಯಬಹುದು. ಅದು ಯಾವ ಜನ್ಮ ಪಡೀತೈತಿ ಅನ್ನೋದು ಹೆಂಗ್ ಗೊತ್ತಾಗ್ತೈತಿ ಅಂತಂದ್ರೆ, ಅವ್ರವ್ರು ಮಾಡಿದ ಪುಣ್ಯ ಪಾಪ ಕರ್ಮಗಳ ಫಲದಿಂದ ಅದು ನಿರ್ಣಯ ಆಗ್ತದ. ಅಲ್ಲಿ ಈಶ್ವರ ನಮಸ್ಕಾರ ಇವು 3 ಪ್ರಕಾರದ ಸಂಬಂಧ, ಒಂದು ಭ್ರಮಜ, ತಾದಾತ್ಮ್ಯ, ಸಹಜ, ಅವು ಯಾತ್ಯಾತ್ರೊಡನೆ ಆಗ್ತಾವ ಅನ್ನೋದು ಒಂದ್ ಸ್ವಲ್ಪ ನಮಗ ಇನ್ನೂ ಅದ್ರೊಳಗೆ ಇದು ಅದೈತ್ರಿಪ್ಪ. ನೀವು ಹೇಳಿದ್ರಿ ಅಂದ್ರೆ ಅದನ್ನ ಗಟ್ಟಿ ಮಾಡ್ತೀವಿ. ಭ್ರಮಜ ತಾದಾತ್ಮ್ಯ ಸಂಬಂಧ ಯಾರ ಜೊತೆ ಆಗ್ಯದ, ಕರ್ಮಜ ತಾದಾತ್ಮ್ಯ ಯಾರ ಜೊತೆ ಆಗ್ಯದ, ಮತ್ತು ಇನ್ನು ಸಹಜ ತಾದಾತ್ಮ್ಯ ಯಾರ ಜೊತೆ ಆಗ್ಯದ ಅನ್ನೋದು ನಮಗ ಅಂದಾಜ್ ಗೊತ್ತಾಗ್ಯದ, ಇನ್ನ ಪಕ್ಕಾ ನಿಶ್ಚಯ ಆಗಿಲ್ಲ. ಅಹಂಕಾರಕ್ಕೂ ಆತ್ಮನಿಗೂ ಸಹಜ ತಾದಾತ್ಮ್ಯ ಸಂಬಂಧ ರೀ. ಹ್ಞೂನ್ರಿಪ್ಪ. ಶರೀರಕ್ಕೂ ಮತ್ತು ಆತ್ಮನಿಗೆ ಏನದಲ್ಲ, ಇದು ಕರ್ಮಜ ತಾದಾತ್ಮ್ಯ ಸಂಬಂಧ. ಮತ್ತ ಈ ಸೂಕ್ಷ್ಮ ಶರೀರಕ್ಕೂ ಮತ್ತು ಆತ್ಮಕ್ಕೂ ಏನದಲ್ಲ, ಅದು ಬ್ರಹ್ಮಜ ತಾದಾತ್ಮ್ಯ ಸಂಬಂಧ. ನಾವು ನಿಮ್ಗೆ ಇವತ್ತೇ ಈಗ ಇಲ್ಲೇ ವಿಚಾರ ಮಾಡಿ ಹೇಳಿದ್ದು, ಇನ್ನೂ ಸ್ವಲ್ಪ ಆಳವಾಗಿ ಇದನ್ನ ನೋಡ್ಕೊಂಡು ಹೇಳ್ಬೋದು, ಬೇಕಾದ ವಿಚಾರ ಮಾಡಿ. ನಾನು ಹಂಗ ಹೇಳಾಕತ್ತೀನಿ, ನನ್ನ ಒಂದು ಅನುಭವದ ಮ್ಯಾಗ ಹೇಳಾಕತ್ತೀನಿ. ಎಲ್ಲೇ ಓದಿದ್ ನೆನಪಾರಿ ಐತ್ ನನಗ. ನೀವು ಪ್ರಶ್ನೆ ಕೇಳಿ 100% ಕರೆಕ್ಟ್ ರೀ. ಈಗ ನೀವ್ ಹೇಳಿರಲ್ಲ ಸರಿ, ಅದು ನನ್ನ ಅನುಭವದಿಂದ ಹೇಳಾಕತ್ತೀನಿ. ಇದಕ್ಕೆ ನಿಮ್ಗೆ ರೆಫರೆನ್ಸ್ ಬೇಕಾದ್ರೆ ರೆಫರೆನ್ಸ್ ತೆಗೆದಿರ್ತೇನೆ, ನಾ ಹೇಳ್ತೇನೆ ಇನ್ನೂ ಅಷ್ಟು ಆಳವಾಗಿ. ಬರೋಬರಿ. ಯಾಕಂದ್ರೆ ಅದು ಒಮ್ಮೆ ಉದ್ಭೂತ ಆಗಂಗಿಲ್ರಪ್ಪ, ಅದು ಬರೋಬರಿ. ನೀವು ಅನ್ನೋದು ಬರೋಬರಿ ಇದ್ರಪ್ಪ ಅವ್ರು. ಕರ್ಮಫಲ ಅವ್ರಿಗೆ ಯಾವ ಯಾವ ಶರೀರ ಬರ್ತಾವ ಅನ್ನೋದು ಕರ್ಮ, ಅವ್ರವ್ರು ಮಾಡಿದ ಕರ್ಮ ಫಲ ಮತ್ತು ಉಪಾಸನೆಯ ಫಲ ಐತೆ ಹೊರತು ಇದನ್ನ ನಿರ್ಣಯ ಮಾಡಾಕ ಭಗವಂತನ ಏನು ಇಲ್ಲ. ಇದ ಕೈವಾಡ ಅಂತ ನಾವು. ಗಾಡ್ ಡಸಂಟ್ ಡಿಟರ್ಮಿನ್ ಎನಿ ಟೈಪ್ ಆಫ್ ನ್ಯೂ ಬಾಡಿ ಡೈರೆಕ್ಟ್ಲಿ. ಅವ ಡೈರೆಕ್ಟ್ಲಿ ಮಾಡುದಿಲ್ಲ. ನಿಮ್ಮ ಕರ್ಮಗಳನ್ನು ಅಡುಬಿಟ್ಕೊಂಡು ನಿಮಗೆ ಈ ಶರೀರವನ್ನ ಕೊಡ್ತಾನ. ಹಿಂಗ ಮತ್ತೆ ಈಶ್ವರನ ಸಂಬಂಧ ಇಲ್ಲ ಅನ್ನೋಂಗಿಲ್ಲ. ಆ ಈಶ್ವರನ ಸಂಬಂಧ ಹೆಂಗಿರ್ತದ ಅಂದ್ರೆ, ನಮ್ಮ ಕರ್ಮಗಳನ್ನ, ನಮ್ಮ ಉಪಾಸನೆಯನ್ನ ನಾವು ಅಡುಬಿಟ್ಕೊಂಡು ಅವ ಈಶ್ವರ ಏನ್ ಮಾಡ್ತಾನ, ನಮ್ಗೆ ಶರೀರವನ್ನ ಕೊಡ್ತಾನ, ಹೊಸ ಶರೀರಗಳನ್ನ ಕೊಡ್ತಾನ. ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಶರೀರ, ನಮ್ಮ ಮಾಡಿದಂತ ಕರ್ಮಗಳು, ನಮ್ಮ ಹಿಂದೆ ನಮ್ಮ ಅಕೌಂಟ್ ನಾಗಿದ್ದಂತ ಪಾಪ ಕರ್ಮಗಳಾಗಲಿ ಪುಣ್ಯ ಕರ್ಮಗಳಾಗಲಿ, ಈ ಕಾರಣದಿಂದ ನಮ್ಗ ಈ 3 ರೀತಿಯ ಶರೀರಗಳು ಬರ್ತಾವ. ಕರ್ಮಫಲ ಕ್ಯಾನ್ ಓನ್ಲಿ ಬಿ ಎಕ್ಸಾಸ್ಟೆಡ್ ಓನ್ಲಿ ಥ್ರೂ ಎಕ್ಸ್ಪೀರಿಯನ್ಸ್. ಕರ್ಮಫಲ ಕಳ್ಕೋಬೇಕಂದ್ರೆ ಅನುಭವ ಮಾಡೇ ಕಳ್ಕೋಬೇಕು, ಬೇರೆ ದಾರಿ ಇಲ್ಲ. ಸುಖ ದುಃಖ ಅನುಭವ ದ್ವಾರ ಏವ ಕರ್ಮಫಲಂ
ಕ್ಷೀಯತೆ. ಸುಖ ದುಃಖಗಳ ಅನುಭವ ಮಾಡೇನ ಕರ್ಮಫಲವನ್ನ ಕಳ್ಕೊಳಕ್ ಬರ್ತೈತೆ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕ ಪ್ರಾರಬ್ಧವನ್ನ ಭೋಕ್ಷೀಯತೆ ಇರ್ಬೇಕು ಅಂತ. ನಿಜಗೊಂಡ್ರು ಜ್ಞಾನಿಗಾದ್ರೂ ಪ್ರಾರಬ್ಧ ಇಟ್ಟಿಯಲ್ಲೋ ಭಗವಂತ ನೀನೇನು ಶಾಲೆ ಇದ್ದೀರಿ ಅಂತ ಜಗಳ ಮಾಡ್ತಾರ. ನಿಜಗೊಂಡ್ರು ಭಗವಂತ ಕೂಡ ಜಗಳ, ಎಂತ ಜಗಳ ನೋಡ್ರಿ, ಸಾತ್ವಿಕ ಜಗಳ ಮಾಡ್ತಾರ. ಏನ್ ಭಗವಂತ ನೀನು ಜ್ಞಾನಿಗಾದ್ರೂ ಪ್ರಾರಬ್ಧ ಜೋಡಿಸಿದಲ್ಲ ಅಂತ ಅವರು ಪರಮಾತ್ಮ ಕೂಡ ಜಗಳ ಮಾಡ್ತಾರ. ಎಕ್ಸ್ಪೀರಿಯನ್ಸ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಫಿಸಿಕಲ್ ಬಾಡಿ. ನಮಗ ಯಾವ್ದೋ ಅನುಭವ ಆಗ್ಬೇಕು ಅಂದ್ರ ಸ್ಥೂಲ ಶರೀರ ಇದ್ರೆ ಅಷ್ಟ ಅನುಭವ ಆಗ್ತದೆ. The jiva requires another physical body appropriate to the word he is going to. ಆ ಸುಖ ದುಃಖಗಳ ಅನುಭವ ಆಗ್ಬೇಕಂದ್ರ ಸ್ಥೂಲ ಶರೀರದಿಂದ ಆಗುದಿಲ್ಲ. ಅದಕ್ಕೆ ಸ್ಥೂಲ ಶರೀರವನ್ನ ಪಡಿತಾನ ನಾವು. ಆ ಮತ್ತು ಸ್ಥೂಲ ಅವು ಎಲ್ಲ ಕರ್ಮಗಳು ಹೆಂಗ್ ಹೋಗ್ತಾವು ಅಂದ್ರ ಭೋಗಿಸೇತಿ ಇರ್ಬೇಕು ಅವನ್ನ. ಆದ್ದರಿಂದ ಭೋಗಿಸ್ಲಿಕ್ಕೆ ಆ ಶರೀರ ಕೊಡ್ಬೇಕಾಗ್ತದ. ಅವ ಏನ್ ಮಾಡ್ತಾನ, ಕರ್ಮ ಫಲಗಳನ್ನ, ಉಪಾಸನೆ ಫಲಗಳನ್ನ ಅವರಲ್ಲಿ ಅಕೌಂಟ್ ನ ಇದ್ದನ್ನು ಹಿಡ್ಕೊಂಡು ಅವರಿಗೆ ಆ ಜನ್ಮಗಳನ್ನ ಕೊಡ್ತಾನೆ ಭಗವಂತ ಈಶ್ವರ. ದ ಫಿಸಿಕಲ್ ಬಾಡೀಸ್ ಆಫ್ ಹೆವನ್ಲಿ ಸ್ವರ್ಗ ಅಂಡ್ ದಿ ಡ್ರೀಮ್ ಸ್ವಪ್ನ ವರ್ಲ್ಡ್ ಆರ್ ನಾಟ್ ವಿಸಿಬಲ್ ಟು ಅಸ್. ಸ್ವರ್ಗದಾಗಿರುವಂತ ದೇವತೆಗಳ ಶರೀರಗಳಾಗಲಿ, ಅದ ಸ್ವಪ್ನದಾಗಿದ್ದಂತ ನಮ್ದ ಶರೀರಗಳಾಗಲಿ, ಅವು ನಮಗ ಈ ಪಂಚ ಜ್ಞಾನಿಗಳಿಗೆ ಗೋಚರ ಇಲ್ಲ. ಹೌ ಲಾಂಗ್ ವಿಲ್ ಇಟ್ ಟೇಕ್? ಇಟ್ ಕೆನಾಟ್ ಬಿ ನೋನ್. One doesn't know when the next set of karma phala will fructify. ಈಗ ನೋಡ್ರಿ, ಕೆಲವೊಂದು ಮರಗಳು 1 ವರ್ಷಕ್ಕೆ ಫಲ ಕೊಡ್ತಾವ, ಕೆಲವೊಂದು 2 ವರ್ಷಕ್ಕೆ ಫಲ ಕೊಡ್ತಾವ, ಕೆಲವೊಂದು 3 ವರ್ಷಕ್ಕೆ ಫಲ ಕೊಡ್ತಾವ. ಹಂಗ ಈ ಕರ್ಮಗಳು ಯಾವಾಗ ಎಲ್ಲ ಯಾವ್ಯಾವ ಕರ್ಮಗಳು ಯಾವಾಗ ಫಲ ಕೊಡ್ತಾವ ಅನ್ನುವಂಥದ್ದು ಫಿಕ್ಸ್ ನಿಗದಿತ ಅವಧಿ ಇಲ್ಲ. ಕೆಲವೊಂದು ಕರ್ಮಗಳು ಬೇಗನೆ ಫಲ ಕೊಡ್ತಾವೆ, ಕೆಲವೊಂದು ಫಲಗಳು ಕಾಲಾಂತರದಲ್ಲಿ ಫಲವನ್ನು ಕೊಡ್ತಾವೆ. ಕೆಲವೊಂದು ಕರ್ಮಗಳಿಗೆ ಫಲ ಇದೇ ಜನ್ಮದಲ್ಲಿ ಬರ್ತದೆ. ಈ ಜನ್ಮದಾಗ ಮಾಡಿದ ಕರ್ಮಗಳ ಫಲ ಇದೇ ಜನ್ಮದಾಗ ಬರ್ತದೆ ಕೆಲವು ಕರ್ಮಗಳಿಗೆ. ಇನ್ನು ಕೆಲವು ಕರ್ಮಗಳಿಗೆ ಈ ಜನ್ಮ ದಾಟಿ ನೆಕ್ಸ್ಟ್ ಜನ್ಮ ಬಂದಾಗ ಫಲ ಕೊಡಕ್ ಪ್ರಾರಂಭ ಆಗ್ತಾವ. ತಿಳ್ಕೊಡ್ರಿ. ಬಹಳ ಮುಖ್ಯವಾದದ್ದು ಮಾತು ಏನಂದ್ರೆ, ಯಾವಾಗ ಈ ಶರೀರ ಬೀಳ್ತೈತಲ್ಲ, ದ ಟೈಮ್ ಕಾನ್ಸೆಪ್ಟ್ ವಿಲ್ ಚೇಂಜ್. ಟೈಮ್ ಆಫ್ ಕಾನ್ಸೆಪ್ಟ್ ಏನದಲ್ಲ, ಕಲ್ಪನಾ, ಕಾಲದ ಕಲ್ಪನೆ ಬದಲಾವಣೆ ಆಗ್ತದೆ. ಇಟ್ ಡಸಂಟ್ ಪಾಸಿಬಲ್ ಟು ಮೆಜರ್ ದ ಟೈಮ್ of another birth in terms of physical age. ಈಗ ಇವತ್ತು ಸತ್ತಪ್ಪ ಮನುಷ್ಯ, ಅವ ಮುಂದೆ ಎಷ್ಟು ದಿನದ ಮ್ಯಾಗ ಅಥವಾ ಎಷ್ಟು ತಿಂಗಳ ಮ್ಯಾಗ ಅಥವಾ ಎಷ್ಟು ವರ್ಷದ ಮ್ಯಾಗ ಹುಡ್ತಾನೆ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಕಾಲ ಬದಲಿ ಆಗತಿ. ಜಾಗ್ರತ ಕಾಲದ ಅವಧಿ ಬ್ಯಾರೆ, ಸ್ವಪ್ನ ಕಾಲದ ಅವಧಿ ಬ್ಯಾರೆ, ಸುಸುಪ್ತಿ ಕಾಲದ ಅವಧಿ ಬ್ಯಾರೆ. ಎಲ್ಲವೂ ಕಲ್ಪನೆ ಇದಾವೆ. ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀವಲ್ಲ, ಈ ಮಾನವ ದೇಹವನ್ನ ತೊಟ್ಟ ಬಂದಂತ ಈ ಕಾಲದಲ್ಲಿ ಮಾಡಿದಂತ ಕರ್ಮದ ಫಲ ಮುಂದೆ ಮಾನವ ಜನ್ಮ ಹಾಗೆ ಕಾಡುತ್ತೋ ಅಥವಾ ಬೇರೆ ಜನ್ಮದಲ್ಲಿ ಬರ್ಬಹುದು. ಮಾನವ ಜನ್ಮನ ಹಾಗೆ ಕಾಡುತ್ತೋ ಅಥವಾ ಬೇರೆ ಜನ್ಮದಲ್ಲಿ ಬರ್ಬಹುದು. ಅದಕ್ಕೆ ಏನು ಅಂತಿರ್ತಾರೆ. ಈಗ ಈ ಜನ್ಮದಲ್ಲಿ ಕೆಲವೊಂದು ಮಾಡಿದಂತ ಕರ್ಮದ ಫಲಗಳು ಈ ಜನ್ಮದಲ್ಲಿ ಮಾಡಿ ಈಗ ಫಲ ಕೊಡ್ತಾವು. ಈಗ ಕೆಲವೊಂದು ಕರ್ಮಗಳು ಮುಂದಿನ ಜನ್ಮದಲ್ಲಿ ಆ ಫಲವನ್ನು ಕೊಡಬಹುದು. ಹಾಗಾದ್ರೆ ಮುಂದಿನ ಜನ್ಮವು ಕೂಡ ಇದೇ ಮಾನವ ಜನ್ಮ ಬಂದ ಆ ಕರ್ಮದ ಫಲ ತಟ್ಟುತ್ತೋ ಅಥವಾ ಬೇರೆ ಜನ್ಮ ಪ್ರಾಣಿ ಪಕ್ಷಿಗಳ ಜನ್ಮದಲ್ಲಿ ಬಂದ ಕರ್ಮದ ಫಲ ತಟ್ಟುತ್ತೋ? ಅದು ಅವ್ರವ್ರ ಕರ್ಮ ಮತ್ತು ಅವ್ರವ್ರ ಉಪಾಸನೆ ಮ್ಯಾಗ ಅವಲಂಬಿತ. ಮುಂದಿನ ಜನ್ಮ ಮನುಷ್ಯ ಜನ್ಮ ಬರ್ತದಂತ ಗ್ಯಾರಂಟಿ ಇಲ್ಲ. ಸುಖ ದುಃಖಗಳು 50-50 ಇದ್ದಾಗ ಮನುಷ್ಯ ಜನ್ಮ ಬರ್ತದ ನೋಡ್ರಿ. ಸುಖ ದುಃಖಗಳು 50% ಇದೆ, ಏನ ಪಾಪ 50%, ಪುಣ್ಯ 50% ಕರೆಕ್ಟ್ ಇದ್ದಾಗ ಮಾತ್ರ ಮನುಷ್ಯ ಜನ್ಮ ಬರ್ತದೆ. ಪುಣ್ಯ ಹೆಚ್ಚಿಗೆ ಇತ್ತಂದ್ರೆ ದೇವತಾದಿ ಜನ್ಮ ಬರ್ತದೆ. ಪಾಪ ಹೆಚ್ಚಿಗೆ ಇತ್ತ 50ಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ಮನುಷ್ಯಕ್ಕಿಂತ ಕಡಿಮೆ ಜನ್ಮಗಳು ಬರ್ತಾವ. ಯೋಗ ಭ್ರಷ್ಟೋ ವಿಜಯತೆ. ಜ್ಞಾನಿಗೆ ಆತ್ಮಾನುಸಂಧಾನದೊಳಗೆ ಇರೋವಾಗ ಮಾತ್ರ ಮನುಷ್ಯ ಜನ್ಮ ಬರ್ತತಿ. ಜನ್ಮವನ್ನು ಪಡಿಬಹುದು, ಹೇಳಕ್ ಬರುದಿಲ್ಲ. ಈ ಸಾಧನೆ ಮಾಡ್ಕೊಂತಿದ್ದವ್ರಿಗೆ ಮಾತ್ರ ಮನುಷ್ಯ ಜನ್ಮ ಗ್ಯಾರಂಟಿ. ಉಳಿದವ್ರಿಗೆ ಹೇಳಕ್ ಬರಂಗಿಲ್ಲ. ಅವ್ರವ್ರ ಕರ್ಮ ಅವ್ರವ್ರ ಉಪಾಸನೆ ಅನುಗುಣವಾಗಿ ಅದು ಏನದ, ಅವ್ರ ಅಕೌಂಟ್ನಾಗ 50% ಪುಣ್ಯ 50% ಪಾಪ ಕರೆಕ್ಟ್ ಗೆರೆಗ್ ಓದಿರ್ಬೇಕು. ಅವಾಗ ಮನುಷ್ಯ ಜನ್ಮ ಬರ್ತದೆ. ಅದಕ್ಕೆ ದುರ್ಲಭ ಅಂದಾರ. ಮನುಷ್ಯ ಜನ್ಮ ಹುಟ್ಟುದು ದುರ್ಲಭ ಅದ. ಪುಣ್ಯ ಹೆಚ್ಚಿಗೆ ಇತ್ತಂದ್ರೆ ದೇವತಾದಿ ಜನ್ಮ ಬರ್ತಾವೆ. ಈಗ ಪುಣ್ಯ 51% ಐತಿ ದೇವತಾ ಪ್ರಾಪ್ತಿ, ದೇವತಾ ಜನ್ಮ ಪ್ರಾಪ್ತಿ.
ಪುಣ್ಯ ಅಲ್ಲ ಪಾಪ 51 ಅದ, ಮನುಷ್ಯ ಜನ್ಮ ಪ್ರಾಪ್ತಿ ಆಗುದಿಲ್ಲ. ಹೀನ ಜಂತು ಜೀವಿಗಳಾಗಿ ಹುಡ್ತೀವಿ ನಾವು. ಕರೆಕ್ಟ್ 50-50 ಇದ್ದಾಗ ಮಾತ್ರ ಮನುಷ್ಯ ಜನ್ಮ. ಕಾಡುತ್ತಂದಂಗ ಅರ್ಥ ಆಗರಿ. ಹೌದು ಹೌದ್ರಿ ಹೌದ್ರಿ ಹೌದು. ದೇವತೆಗಳ ಜನ್ಮ ಬಂದ್ರು ಕೂಡ ಈ ಮಾಡಿದ ಕರ್ಮ ಫಲ ಅಲ್ಲಿ ತಟ್ಟುತ್ತಂದಂಗ. ಹೌದ್ರಿ ತರ್ತದ. ಅವ್ರು ಮಾಡಿದ್ ಇಲ್ಲಿ ಬಂದಿದ್ದ ಅಲ್ಲಿ ಬಂದ ಬರ್ತದ. ಆಯ್ತು. ಅವರಲ್ಲಿ ದೇವತೆ ಒಳಗ ಗ್ರೇಡ್ ಅದಾವ್ರಿ. ಅವ್ರ ಕೆಲವು ಮಂದಿಗೆ ಮುಂದ್ ಕುಂಡ್ರಸ್ತಾರ, ಕೆಲವೊಬ್ಬರಿಗೆ ಹಿಂದ್ ಕುಂಡ್ರಸ್ತಾರ, ಕೆಲವೊಬ್ರು ಮಂದಿದಾಗ ಕುಂಡ್ರಸ್ತಾರ. ನಾ ಇನ್ನಷ್ಟು ಪುಣ್ಯ ಮಾಡ್ಲಿ ನೋಡಿ ಮುಂದ್ ಕುಂಡ್ರಸ್ತಿದ್ದ ಅಂತಾನಂತವ ಅಲ್ಲಿ ಹೋಗಿ. ಈಗ ಕ್ಲಿಯರ್ ಆಯ್ತು, ಈಗ ಕ್ಲಿಯರ್ ಆಯ್ತ್ರಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. More importantly, when this body drops, the time concept will change. It is not possible to measure the time of another birth in terms of physical body. The parallel drawn is the dream total time is totally different from the waker's time. ಈಗ ನೋಡ್ರಿ ಒಂದ್ ಉದಾಹರಣೆ ಹೇಳ್ತೀನಿ, ಇದನ್ನ ಮ್ಯಾಗ ನೀವು ಇದನ್ನ ಕಲ್ಪನಾ ಮಾಡ್ರಿ. ಈಗ ಯಾರೋ ಒಬ್ರು ನಿಮ್ ತೂಕ ಎಷ್ಟಂತ ಹೇಳ್ರಿ. ಯಾರೋ ಒಬ್ರು ನಿಮ್ ತೂಕ ಹೇಳ್ರಿ. 75 kg ಅದಾರ ದಿವ್ಯಾನಂದ್ರ. ಈಗ ಪೃಥ್ವಿ ಮ್ಯಾಗ ಇಷ್ಟ ಅದ, ಮಂಗಳ ಲೋಕಕ್ಕೆ ಹೋದ್ರೆ ಇಷ್ಟ ಐತೇನ್ರಿ ನಿಮ್ ವೇಟ್? ಗುರು ಗ್ರಹಕ್ಕೆ ಹೋದ್ರೆ ಇಷ್ಟ 75 kg ಐತಂತ್ರಿ? ಇಲ್ಲ, ಬೇರೆ 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 ಗ್ರಹಕ್ಕೆ ಹೋಗಿ ನೀವು ತೂಕ ಮಾಡಿದ್ರೆ ಇದ ಶರೀರ ತೂಕ ಮಾಡಿದ್ರೆ ಬೇರೆ ಬೇರೆ ವೇಟ್ ಬರ್ತದ. ಗೊತ್ತದ ನಿಮ್ಗೆ ವಿಜ್ಞಾನ? ಗುರುಗ್ರಹಕ್ಕೆ ಹೋದ್ರ 10 ಪಟ್ಟು ಹೆಚ್ಚಾಕತ್ರಿ. ನಮ್ಮ ಅದು 750 kg ಆಕತ್ರಿ ಅವ್ರ ವೇಟ್. ಹಿಂಗೆಲ್ಲ ಆಗ್ತದ. ಅದು ಯಾವ ಗ್ರಹಕ್ಕೆ ಹೋದ್ರೆ ನಿಮ್ದು 75 kg ಭೂಲೋಕದ ಇದ್ದಿದ್ದು ಅಲ್ಲಿ ಏನೇನ್ ಆಕತಿ ಅನ್ನೋದನ್ನ ನೀವು ಬೇಕಾದ್ರೆ ಗೂಗಲ್ ದಾಗ ಹೊಡೆದ್ ನೋಡ್ರಿ, ಗೊತ್ತಾಗ್ತದ. ನೀರಾಗ ನಿಂತ್ರ ತೂಕ ಕಡಿಮೆ ಆಗತ್ ಮತ್ ಇಲ್ಲೇ ನೀರಾಗ ನಿಂತ್ರ ನೀವು ಬಾಯನ್ಸಿ ಅಂತ ಒಂದ್ ತತ್ವದ ತೇಲುವಿಕೆ ಒಳಗ ತೂಕ ಹೋಗ್ತದ. ಮತ್ತೆ ನೀರಾಗ ನಿಂತ್ರ ಇಲ್ಲೇ ಇದ ಭೂಲೋಕದಾಗನ ನೀರಾಗ ಹೋದ್ರ ಮತ್ 70 kg ಆಗ್ಬೋದು, 60 kg ಆಗ್ಬೋದು. ಹಂಗಾರ ತೂಕ ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ. ಹೆಂಗೋ ಹಂಗ ಈ ಜಾಗೃತದ ಕಾಲಾವಧಿ ಆಗ್ಲಿ, ಸ್ವಪ್ನದ ಕಾಲಾವಧಿ ಆಗ್ಲಿ, ಅಥವಾ ಮತ್ತೊಂದು ಜನ್ಮ ಬರುವಂತ ಕಾಲಾವಧಿ ಆಗ್ಲಿ ಇಷ್ಟ ಅವಧಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. The new body will be taken when it is ready. ಹೊಸ ಶರೀರ ಅಲ್ಲಿ ತಯಾರಾದ್ಮ್ಯಾಗನೆ ಹೋಗಿ ಪ್ರವೇಶ ಆಕ್ಕಾನ, ಅಲ್ಲಿ ಮಠ ಪ್ರವೇಶ ಆಗುದಿಲ್ಲ. ಶರೀರ ಅಲ್ಲಿ ಇರ್ಬೇಕು, ಅವಾಗ ಹೋಗಿ ಪ್ರವೇಶ ಆಗ್ತಾನ. ತಾಯಿ ಹೊಟ್ಟಿ ಒಳಗ ಗರ್ಭದಾಗ 6 ತಿಂಗಳದಾಗ ಮೀಸಕತೈತಿ ನೋಡ್ರಿ ಕೂಸು, ಅವಾಗ ಅಲ್ಲೇ ಆ ಜೀವಾತ್ಮ ಏನೇನ್ ಹೋಗ್ಯಾನಲ್ಲ ಇವ ಸೂಕ್ಷ್ಮ ಅಹಂಕಾರ, ಅವ ಅಹಂಕಾರ ಪ್ರವೇಶ ಆಕ್ಕಾನ. ಆ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಆ ಮನ್ಯಾಗ ಹುಡ್ತಾನ. ಆ ಯೋನಿಯೊಳಗ ಆ ಮನಿಯೊಳಗ ಆ ಟೈಮ್ಗೆ ಅದಕ್ಕೆ ಅದಕ್ಕೆ ಸರಿಯಾಗಿ ಅದಕ್ಕೆ ಏನು ಭೋಗ ಆಗ್ಬೇಕಾಗೈತೆ ಆ ಭೋಗಕ್ಕ ಅನುಕೂಲ ಇರುವಂತ ವಾತಾವರಣದಾಗ ಹುಡ್ತಾನವ. ಅಲ್ಲಿ ತನಕ ಎಲ್ಲಿ ಇರ್ತೈತ್ರಿ ಅಂತಂದ್ರ ಅಲ್ಲಿ ತನಕ ಅದ ಹಂಗ ಅಡ್ಡಾಡ್ತಿರ್ತೈತಿ ಏನ್ರಿ? ಪಿಶಾಚಿಯಾಗಿ ಅಡ್ಡಾಡ್ತಿರ್ತೈತ್ರಿ. ಪಿಶಾಚಿಯಾಗಿ ಅಡ್ಡಾಡ್ತಿರ್ತಲ್ಲ ಅಲ್ಲಿ ಮಠನು ಅದು ಏನದ ಪಿಶಾಚಿಯಾಗಿ ಅಡ್ಡಾಡೋದು ಮತ್ತ ಅದು ಬೇರೆ ಐತಿ, ಅದು ಬೇರೆ ವಿಚಾರ. ಅದಕ್ಕೆ ಬ್ರಹ್ಮಕುಮಾರ್ ಹವಾದಲ್ಲಿ ಇರ್ತೈತ್ರಿ. ಹವಾ ಆಕಾಶದಲ್ಲಿ ಇರ್ತದೆ, ಕೊಳ್ಳು ಅಥವಾ ವಾಯುಗತಿ ಇರ್ತದೆ. ಲೋಕ ಇದೆಯಾ ಗುರುಗಳು? ಆತ್ಮದ್ದೇ ಒಂದು ಲೋಕ ಇದೆಯಾ? ಆತ್ಮಗಳೇ ಇರುವಂತ ಲೋಕ ಇದೆಯಾ? ಆತ್ಮ ಅಂತಂದ್ರೆ ಏನರಿ? ಇದೆ ಆತ್ಮ. ನಮ್ ಸ್ವರೂಪ ಏನು ಹೇಳ್ತೀವಿ ಇದೆ. ಅದು ಹೆಂಗಿರ್ತದ? ವ್ಯಾಪಕವಾದಂತ ಆಕಾಶವತ್ತಿರ್ತದಲ್ಲ, ಆಕಾಶದಂಗ ಇರ್ತದ. ಅದಕ್ಕ ಗಾಳಿ ಅಂತಾರ. ಅದಕ್ಕ ಆಕಾಶದಂಗ ಇರ್ತದ, ಗಾಳಿ ಅಂತಾರ ಹಳ್ಳ್ಯಾಗ ಮಂದಿ ಏನ್ರಿ? ಆದ್ರೆ ಕೆಲವೊಂದು ದುಷ್ಟ ಶಕ್ತಿಗಳು ತ್ರಾಸ ಕೊಡ್ತಾವ, ಅವಕ್ಕೆ ದೆವ್ವ ಅಂತೀವಿ, ಭೂತ ಅಂತೀವಿ. ಇವೇನಿಲ್ಲ ತ್ರಾಸ ಕೊಡೋದನ್ನ. ಈಗ ನಾವು ಬಾಂಬೆ ಹೊಂಟೇವಂತ ತಿಳ್ಕೊಡ್ರಿ. ನಾವು ಅಗದಿ ಏನಪ್ಪಾ ಸಾದಾ ಸಾತ್ವಿಕ ಮನುಷ್ಯ ಇರೋದೇವಿ. ನಾವು ಬಾಂಬೆ ಹೊಂಟೇವಿ. ಅವಾಗ ಮೊದಲಿನ ಕಾಲಕ್ಕೆ, ಈಗಂತೂ ನೇರವಾಗಿ ಬಾಂಬೆಗೆ ಹೋಗ್ತೀವಿ ನಾವು. ಮೊದಲಿನ ಕಾಲಕ್ಕೆ ಏನಾಗ್ಬೇಕಾಗಿತ್ತ, ಮಿರಜ್ ಮಠನು ಮೀಟರ್ ಗೇಜ್ ಇತ್ತು, ಮಿರದಿಂದ ಬ್ರಾಡ್ ಗೇಜ್ ಇತ್ತು. ಅಲ್ಲಿ ನಾವು ಆ ಗಾಡಿಯಿಂದ ಇಳಿಬೇಕು, ಮತ್ತೊಂದು ಗಾಡಿ ಹತ್ಬೇಕು. ಅವಾಗ ಆ ಗಾಡಿಗೂ ಟೈಮ್ ವ್ಯತ್ಯಾಸ ಇರ್ತದ, 2 ತಾಸು 3 ತಾಸು. ಅವಾಗ ನಾವ್ ಅಲ್ಲಿ ವೇಟಿಂಗ್ ರೂಮ್ ದಾಗ ಕುಂಡಿರ್ತೇವಲ್ಲ, ಹಂಗ ವೇಟಿಂಗ್ ರೂಮ್ ದಾಗ ಇರ್ತಾರ ನೋಡಿ. ವೇಟಿಂಗ್ ದಾಗ ಕಾಯ್ತಿರ್ತಾರ. ಅವ್ರಿಗೆ ತಕ್ಕ ಶರೀರ, ತಕ್ಕ ವಾತಾವರಣ, ಆ ತಕ್ಕ ಯೋನಿ ಅವ್ರ ಶಿವು ಮಠನು ಅವ್ರು ಕಾಯ್ತಿರ್ತಾರ. ವೇಟಿಂಗ್ ಹಾಲ್ ನಾಗ ಇರ್ತಾರ. ಅರ್ಥ ಆತ್ರಿ? ಅರಣ್ಯ ಶರೀರದಾಗ ಇರ್ತಾರಂತ ಹೇಳ್ತಾರಲ್ರಿ ಅವ್ರ? ಆ ಅರಣ್ಯ ಶರೀರದಲ್ಲಿ ಇರ್ತದಂತ ಹೇಳ್ತಾರ. ಯಾವ ಶರೀರ ರೀ? ಅರಣ್ಯ ಶರೀರ
ಏನ ಅಂತೀರ ಗೊತ್ತಾಗವಲ್ದು ಶಬ್ದ. ಕಾರಣ ಶರೀರ ಕಾರಣ ಶರೀರ ಅಂತಾರೆ. ಕಾರಣ ಶರೀರ ಅಂದ್ರೆ ಅಜ್ಞಾನ ರೀ. ಅಜ್ಞಾನ ಇಟ್ಕೊಂಡಾರ ಅದಾರ ಅವ್ರು. ಅಜ್ಞಾನ ಇಟ್ಕೊಂಡು ಎಲ್ಲಿ ಅದಾರ ಅವ್ರು ಅಂತ ಕೇಳ್ತಾರ ಅವ್ರು. ಅಜ್ಞಾನ ಈಶ್ವರಿ ವಿಶ್ವವಿದ್ಯಾಲಯದವ್ರು ಏನ್ ಹೇಳ್ತಾರೆ, ಪರಂಧಾಮ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅದು ರೆಸ್ಟ್ ತಗೋತದ. ಅದು ಕ್ಯೂ ಬರೆಯುವವರೆಗೂ ಕೂಡ ಆ ಆತ್ಮ ಹೋಗಿ ಪರಂಧಾಮದಲ್ಲಿ ನೆಲೆಸ್ತದ. ಅದ್ರ ಕ್ಯೂ ಯಾವಾಗ ಬರ್ತದ ಅವಾಗ ಇಟ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ಅವ್ರು ಹೇಳೋದು. ಅಲ್ಲ, ಈ ನಮ್ಮಲ್ಲಿ ಆದ್ರೂ ಕೂಡ ಅದು ವೇಟಿಂಗ್ ಪೀರಿಯಡ್ ಇರ್ತದ. ಅದಕ್ಕೆ ತಕ್ಕಂತ ವಾತಾವರಣ ಇರ್ಬೇಕು. ಅದ್ರ ಕರ್ಮಗಳು ಹೆಂಗ ಸಹಿಬೇಕು, ಆ ಕರ್ಮಗಳಲ್ಲೇ ಉದ್ಯುಕ್ತ ಆಗುವಂತ ಮನಿ ಇರ್ಬೇಕು, ಆ ಯೋನಿ ಇರ್ಬೇಕು. ಎಲ್ಲ ಅನುಕೂಲ ಇದ್ದಾಗ ಹುಡ್ತದ, ಅಲ್ಲಿ ಮಟ್ಟ ಹುಟ್ಟುದಿಲ್ಲ ಅದು. ಅದು ಏನು ಒಂದು ಆಶ್ರಯ ಸಿಗೋ ಮಟ್ಟ ಹಿಂದಿನ ಆಶ್ರಯ ಬಿಡುದಿಲ್ಲ. ಅದು ಹಿಂದಿನ ಆಶ್ರಯ ಬಿಟ್ಟು ಅಂದ್ ಮುಂದಿನ ಆಶ್ರಯದೊಳಗೆ ಹೋಗಿ ಸಿಕ್ಕಿರ್ತದೆ. ಹಂಗ ಯಾವ್ದೋ ಅದು ನಿರಂತರ ಅದಕ್ಕೆ ಪ್ರಯಾಣ ಇದ್ದದ್ದು. ಅದು ಎಲ್ಲಿ ವಿರಾಮ ಇಲ್ಲ ಅದಕ್ಕೆ. ಅದು ಯಾವ್ದಾರ ಒಂದು ಜೀವರಾಶಿ ಒಳಗೆ ಸೂಕ್ಷ್ಮ ಶರೀರದಿಂದ ಹೋಗಿ ಕೂಡ್ಕೊಂಡ್ಬಿಡ್ತದ ಅಲ್ಲಿ. ಆಪಾನ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಕೀಟ ಪತಂಗಾದಿಯಾಗಿ ಆಪಕ್ಷ ಕುಲವಾಗಿ ಮೇಲ ಪಶು ರೂಪ ಆಗಿ ಬಹುಪಾದಿಗಳ ಶಂಗ ಉತ್ತರೋತ್ತರ ಹಂಗ ಜನ್ಮಗಳನ್ನ ಪಡ್ಕೋತನ ಹೋಗತ್. ಅಲ್ಲಲ್ಲ, ನಾ ಹೇಳ್ತಾ ಇರೋದು ಇನ್ನ ಜನ್ಮ ಪಡೆದಿಲ್ಲ, ಮುಂದಿನ ಜನ್ಮ ಪಡೆದಿಲ್ಲ, ಈ ಜನ್ಮ ಕಳ್ಕೊಂಡೈತಿ. ನಡುವಿನ ಅವಧಿ ಅಷ್ಟ ವಿಚಾರ ಮಾಡಕತ್ತೀವಿ ನಾವು. ಅದಕ್ಕೆ ಅನುಕೂಲವಾದಂತ ವಾತಾವರಣ ಅದು ಭೂಮಿಯೊಳಗೆ ಸೇರಿ ಬಿಟ್ಟಿರ್ತದ್ರಿ, ಧಾನ್ಯದೊಳಗೆ ಸೇರ್ತದ. ಆಮೇಲೆ ಮಳೆಯಾಗಿ ಮಳೆಯಿಂದ ಭೂಮಿಗೆ ಬಂದು ಅಲ್ಲಿ ಬೆಳೆಯಾಗಿ ಬೆಳೆಯಿಂದ ಉತ್ಪನ್ನ ಆಗಿ ಆ ಕಾಳುಗಳ ತಿಂದು ತಂದೆ ತಾಯಿಯಲ್ಲಿ ಬಂದು ಮತ್ತ ಅದ್ ಹಿಂಗ್ ಉದಯಿಸ್ತದೆ ಅಂತ ಹೇಳ್ತಾರ. ಅಲ್ಲ, ಅದು ಖರೆ ರೀ, ಅದು ಖರೆ. ಅದು ಮುಂದಿನ ಮಾತು. ಆ ಟೈಮ್ ಬರೋಕ್ಕಿಂತ ಮೊದಲು ಅದು ವೇಟಿಂಗ್ ಪೀರಿಯಡ್ ಇರ್ತೈತೆ. ಅದನ್ನ ಅಲ್ಲಿ ಹೇಳಾಗತ್ತೀವಿ ನಾವು. ಈಗ ನೋಡ್ರಿ, ಒಂದು ಯಾವುದೋ ಒಂದು ಯುದ್ಧದ ವಾಸನ ಐತ ಆ ಒಂದ್ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ. ಯುದ್ಧ ಇದ್ದಾಗ ಹುಟ್ಟಬೇಕು ಅಂತ ಐತ. ಯುದ್ಧನೇ ಇಲ್ಲ ಅಂದ್ರೆ ಹುಟ್ಟುದಿಲ್ಲ ಅದು. ಯುದ್ಧ ಆಗ್ಬಿಡೋನು ಕಾಯ್ತೈತ. ಅದು ವೇಟಿಂಗ್ ಪೀರಿಯಡ್ ಇರ್ತೈತಿ. ಆಮೇಲೆ ಮತ್ತೆ ಅದು ಮುಂದ್ ಬರ್ಬೇಕಾದ್ರೆ ಅದು ವಾಯುವಿನಿಂದ ಆಕಾಶದಿಂದ ಅಗ್ನಿಯಿಂದ ಜಲಕ್ಕೆ ಬಂದು ಭೂಮಿಗೆ ಬಂದು ಆಮೇಲೆ ತಂದೆ ಇವ್ರು ಬೇರೆ ಹೋಗಿ ಆಮೇಲೆ ತಾಯಿ ಯೋನಿ ಒಳಗೆ ಪ್ರವೇಶ ಆಗಿ ಅಲ್ಲಿ ಗರ್ಭೋತ್ಪತ್ತಿ ಆಗಿ ಅದು ಹುಡ್ತದ. ಯಾ ಯೋನಿ ಹುಟ್ಟಬೇಕು ಆ ಯೋನಿಗೆ ಅನುಗುಣವಾಗಿ ಹುಡ್ತದ. ಆ ವಾತಾವರಣ ಬರೋ ಮಟನು ಅವು ಹುಟ್ಟುದಿಲ್ಲ. ಈಗ ಶರಣರು ಮತ್ತೆ ಹುಟ್ಟಿ ಬರ್ತಾರ ಅಂತ ಹೇಳ್ತಾರೆ. ಆ ಶರಣರು ಹುಟ್ಟಿ ಬರಾಕ ಅದಕ್ಕೆ ಶರಣರು ಅದ್ ಕಾಲಾವಧಿ ಏನದ ವಾತಾವರಣ ಅಂತ ಇದ್ದಾಗಲೇ ಹುಟ್ಟಿ ಬರ್ತಾರ ಅವ್ರು. ಶರಣರು ಮತ್ತೆ ಹುಟ್ಟಿ ಬರ್ತಾರ ಅಂತ ಹೇಳ್ತಾರೆ. ಏನ ಕಾಲಜ್ಞಾನಿಗಳು ಅವ್ರು ಯಾವಾಗ ಹುಟ್ಟಿ ಬರ್ತಾರ ಅನ್ನೋದು ಊಹಾ ಮಾಡಿ ವಚನದಾಗ ಬರ್ದಾರ. ಅವಾಗ ಅಲ್ಲಿ ಬಹಳ ಹದಗೆಟ್ಟಿರ್ಬೇಕು ಈ ಪರಿಸ್ಥಿತಿ ಇಲ್ಲೇ ಜನ. ಜಗದೊಳಗ ಅವಂಗ ಗುರ್ತ ಇಟ್ಟು ಟ್ರಾನ್ಸ್ಫರ್ ಮಾಡ್ತಿರ್ತಾರ. ಹಂಗ ಬಿಡುದಿಲ್ಲ. ಹಂಗ ಈ ಜೀವಿ ಮುಂದಿನ ಜನ್ಮದ ಒಂದು ಗುರಿ ಇಟ್ಕೊಂಡು ಆ ಜಾಗ ನೋಡ್ಕೊಂಡು ಇಲ್ಲಿ ಪ್ರಾಣ ಬಿಡ್ತಾನ. ಹಂಗ ಪ್ರಾಣ ಬಿಡುದಿಲ್ರಿ ಇವ. ಪ್ರಾಣ ಪ್ರಾರಬ್ಧಾಧೀನ ಐತಲ್ರಿ, ಹೋಗೇ ಬಿಡ್ತದ ಅದು ಪ್ರಾಣ. ಸೂಕ್ಷ್ಮ ಶರೀರ ಪ್ರಾಣದ ಅಧೀನ ಐತಲ್ಲ ಅದು. ಸೂಕ್ಷ್ಮ ಶರೀರ ಅದು ಮುಂದಿನ ಜನ್ಮದ ಯಾವ ಯೋನಿಯೊಳಗೆ ಹುಟ್ಟಬೇಕು ಅನ್ನೋಂಥದ್ದು ಗುರ್ತ ಹಿಡ್ಕೊಂಡು ಆ ಸಂಸ್ಕಾರದಿಂದ ಅಲ್ಲಿ ಹೋಗೇ ಬಿಡುತ್ತ. ಅಲ್ಲಿಗೆ ಹೋಗ್ತದ ಅದು. ಅಲ್ಲಿ ಮಠ ವೇಟ್ ಮಾಡ್ತದ. ಅದಕ್ಕೆ ಸಿಕ್ಕಿಲ್ಲ ಅಂತಂದ್ರ ಅದು ಸಂಸ್ಕಾರ ಇನ್ನ ಅದಕ್ಕೆ ಉದ್ಯುಕ್ತ ಆಗಿಲ್ಲ ಅಂದ್ರ ಅದು ಹುಟ್ಟುದೇ ಇಲ್ಲ. ಅಲ್ಲಿ ಮಠ ಹುಟ್ಟುದೇ ಇಲ್ಲ ಅಂದ್ರೆ ಪ್ರಾಣನ ಬಿಡುದಿಲ್ಲ ಅಂತಂತೇನೆ ನಾನು. ಅಲ್ಲ, ಸೂಕ್ಷ್ಮ ಶರೀರ ಕಾರಣ ಅಜ್ಞಾನ ಐತೇನ್ರಿಪ್ಪ. ಕಾರಣ ಅಜ್ಞಾನ ಐತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಇವೆಲ್ಲ ಯಾವ ಆಕಾಶಾದಿ ಇವೆಲ್ಲ ಶರೀರಾದಿಗಳು ಕಾರಣದಲ್ಲಿ ಅಜ್ಞಾನದಲ್ಲಿ ಹೇಳಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ ಅಂತ ನಮ್ಮ ವಾದ. ಕಾರಣದಲ್ಲೇ ಇರ್ತಾವಲ್ರಿ. ಕಾರಣ ಶರೀರ ಅಜ್ಞಾನ. ಅದೇ ಈಗ ಮುಂದ್ ಜನ್ಮ ಹುಟ್ಟು ಬಂದಿಲ್ರಿ. ಈಗ ಪ್ರಶ್ನೆ ಅತಂತ್ರ ಜೀವಿಗಳು ನಡಕ್ ಪ್ರೇತಾತ್ಮಗಳು ಅವುಗಳದ್ದು ಬಂದಕ್ಕಿದು ಪ್ರಶ್ನೆ ಬಂದದ್ ಇಲ್ಲಿಗ. ಉಳ್ದೋದ್ ವಿಚಾರ ಇಲ್ಲ. ಅದ್ರಾಗ ಏನ್ ಸಂಶಯ ಇಲ್ಲ. ಹುಟ್ಟುವಂತ ವಾತಾವರಣ ಬರೋ ಮಟನು ಕಾಯ್ತಾವ ಅಂತ ಹೇಳಾಗತ್ತಿಲ್ಲ ನಾನು. ಇಲ್ಲಿ ಅವರು ಅದನ್ನ ಹೇಳಾಗತ್ತ. The type of the birth with a favorable and unfavorable body and circumstances is dictated by karma of that person. ಅದು ಕರ್ಮಕ್ಕೆ ಮೇಲೆ ಅವಲಂಬ ಐತಂತ. ಅವ ಮಾಡಿದ ಕರ್ಮಗಳ ಅನುಗುಣವಾಗಿ ಐತಂತದು.
ಅದಕ್ಕ ಕರ್ಮಣ ಗಹನೋಗತಿ ಅಂತಾರ. ಎಷ್ಟು ಇದು ವಿಚಾರ ಮಾಡಿದ್ರು ನಿಮ್ಗೆ ಸಿಗೋದಿಲ್ಲ ಇದು ಹಿಂಗ ಅಂತ ತಿಳ್ಕೊಂಡು. We are fortunate that we do not remember the karma of our previous birth. ನಾವು ಏನ್ ನಶೀಬಾನ್ ನಮ್ದು ಏನಂದ್ರ ನಾವು ಎಂತೆಂತ ಕರ್ಮ ಮಾಡಿವ್ ಅನ್ನೋದು ನಮಗ್ ನೆನಪಿಲ್ಲ. ಅದ ಒಂದ್ ನಮ್ಮ ಭಾಗ್ಯ ಅಂತಾರ ಇಲ್ಲಿ. The regrets of the past in this birth itself is a burdensome. ನಮ್ಗೆ ಎಷ್ಟೆಷ್ಟು ದುಃಖಗಳನ್ನ ಹಿಂದಿನ ಜನ್ಮದಾಗ ಅನುಭವಿಸಿವ್ ಅವು ನೆನಪಿಲ್ಲ ಅಂತ ನಮಗ್. ಅವು ಅರ್ಥ ಯಾಕೆ ವಿಡ ಜನ್ಮದಾಗ ಅನುಭವಿಸಿದ ದುಃಖಗಳನ್ನ ನೆನಪಿಟ್ಕೊಂಡೇವಿ, ಕೆಲವೊಂದು ಮರ್ತೇವಿ. ಎಂತೆಂತ ದುಃಖದ ಸನ್ನಿವೇಶ ಬಂದಾವ ಅವನ್ನೆಲ್ಲ ಮರ್ತು ನಾವು ಜೀವನ ಮಾಡಾಕತ್ತೀವಿ. ಇನ್ನ ಆ ಜನ್ಮ ಜನ್ಮಾಂತರದ ನಮ್ಗೆ ಏನ್ ನೆನಪಿರ್ತದ ಅಂತ ನೆನಪಿರುದಿಲ್ಲ ಅಂತ. Lord Rama says that our birth also depends upon what we dwell upon consciously. ನಾವೇನ್ ಉಪಾಸನೆ ಮಾಡ್ತೇವಿ ಆ ಉಪಾಸನೆಗೆ ಅನುಗುಣವಾಗಿ ನಮ್ ಜನ್ಮ ಪ್ರಾಪ್ತಿ ಆಗ್ತದ ಅದನ್ನು ಹೇಳಾಕತ್ತಾರ. ವಾಟ್ ಎವರ್ ಒನ್ ಥಿಂಗ್ಸ್ ಇಂಟೆನ್ಸ್ಲಿ ವಾಟ್ ಹಿ ಬಿಕಮ್ಸ್. ನಾವೇನ್ ವಿಚಾರ ಮಾಡ್ತೇವಿ ಆ ವಿಚಾರ ತಕ್ಕ ನಮ್ಮ ಜನ್ಮಗಳಾಗ್ತಾವ. ನಮ್ಮ ಸಾತ್ವಿಕ ವಿಚಾರ ಇದ್ದು ಒಳ್ಳೆ ವಿಚಾರ ಇದ್ದು ಅಂದ್ರೆ ಒಳ್ಳೆ ಜನ್ಮ ಬರ್ತಾವ. ನಮ್ಮ ವಿಚಾರಗಳು ಕ್ರೂರ ಅದಾವ, ಮತ್ತೊಬ್ಬರಿಗೆ ಹಾನಿಕಾರಕ ಮಾಡುವ ಅದಾವಂದ್ರ ನಮ್ಗ ಹೀನ ಜನ್ಮಗಳು ಪ್ರಾಪ್ತಿ ಆಗ್ತಾವ. ನಮ್ಮ ವಿಚಾರಗಳು ಹೆಂಗದಾವ, ನಮ್ಮ ಉಪಾಸನೆಗಳು ಹೆಂಗದಾವ, ನಮ್ಮ ಆಚಾರ ವಿಚಾರಗಳು ಹೆಂಗದಾವ, ಹಂಗ ನಮ್ಮ ಜನ್ಮಗಳ ಪ್ರಾಪ್ತಿ ಆಗ್ತಾವ. ಅಂದ್ರೆ ಏನ್ ಅನ್ನಂಗಾತು, ನಮ್ಮ ವಿಚಾರಗಳು ನಮ್ಮ ಬಾಯಿಗಳು ಬರ್ತಾವ, ಶಬ್ದಗಳು ಬರ್ತಾವ. ಆ ನಮ್ಮ ಶಬ್ದಗಳು ನಮ್ಮ ಕ್ರಿಯೆಯನ್ನ ಸೂಚಿಸ್ತಾವ, ನಮ್ಮ ಕ್ರಿಯೆಗಳು ನಮ್ಗೇನ ನಮ್ಮ ಗುಣವನ್ನ ಸೂಚಿಸ್ತಾವ, ನಮ್ಮ ಗುಣಾದಿಗಳು ನಮ್ಮ ಗುರಿಯನ್ನ ಸೂಚಿಸ್ತಾವ. ಎಂತ ಜನ್ಮ ಪ್ರಾಪ್ತಿ ಆಗ್ತದೆ ಅನ್ನಕ್ಕೆ ಇಷ್ಟೆಲ್ಲ ಸಂಸ್ಕಾರ ಆಗ್ತದ. ಅಲ್ಟಿಮೇಟ್ಲಿ ಅವರ ಡೆಸ್ಟಿನಿ ಬಿಗಿನ್ಸ್ ವಿತ್ ಥಾಟ್. ಗುರಿಗೆ ಏನ್ ಹೇಳ್ಬೇಕಂತಂದ್ರ ಎಂತ ವಿಚಾರವು ಅಂತ ಜನ್ಮ. ಒಂದ ವಾಕ್ಯದಾಗ ಹೇಳ್ಬೇಕಂದ್ರ ಎಂತ ಜನ್ಮ ಅಂದ್ರ ಎಂತ ವಿಚಾರವೋ ಅಂತ ಜನ್ಮ. ಸಾತ್ವಿಕ ವಿಚಾರ ಇದ್ವು ಸಾತ್ವಿಕ, ಘೋರ ಇದ್ರೆ ಘೋರ. ಕೃಷ್ಣ ಕನ್ಫರ್ಮ್ ದ್ಯಾಟ್ ಇನ್ ವರ್ಸ್ ನಂಬರ್ 8-6 of the ಭಗವದ್ಗೀತಾ. ಭಗವದ್ಗೀತೆ ಒಳಗೆ ಇದನ್ನ 8ನೇ ಅಧ್ಯಾಯದಾಗ 6ನೇ ಶ್ಲೋಕದಾಗ ಹೇಳ್ತಾನ. 8ನೇ ಅಧ್ಯಾಯದಾಗ 6ನೇ ಶ್ಲೋಕದಾಗ ಏನ್ ಹೇಳ್ತಾನ, ಒಂದ ಮಿನಿಟ್ ಇಲ್ಲೇ ಐತಿ. ಅಪ್ಪರಿ ಸಾಯು ಮುಂದ್ ಏನ್ ನೆನಸ್ತಾರ ಅದೇ ಆಗ್ತಾರಂತಾರಲ್ರಿ. ಅದು ಉಪಾಸಕರೇ, ಸಾಧನೆ ಮಾಡೋರು, ನಮ್ಮಂತ ವೇದಾಂತ ಸಾಧನೆ ಮಾಡೋರಿಗೆ. ಇದು ಅಜ್ಞಾನಿಂದ ಹೇಳಾಕತ್ತದ. ಎಂ ವಾಪಿ ಸ್ಮರನ್ ಭಾವಂ ತತ್ಯಜಂತೆ ಕಲೇವರಂ ತತ್ತಮ್ಮೇವ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅದೇ ಹೇಳ್ತಾರ. ಇದು ನಿಮ್ಗೆ ಏನ್ ಹೇಳಿದ್ರ ಪ್ರಕಾರ ಇದೆ, ನಿಮ್ಗೆ ಎಲೆ ಕೌಂತೆಯ ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಯಾವ ಭಾವವನ್ನು ಸ್ಮರಿಸುತ್ತಾ ಶರೀರವನ್ನು ಬಿಡುತ್ತಾನೆಯೋ ಅದನ್ನೇ ಪಡೆಯುತ್ತಾನೆ. ಏಕೆಂದ್ರೆ ಅವನು ಸದಾ ಕಾಲ ಅದೇ ಭಾವವನ್ನು ಚಿಂತಿಸುತ್ತಾ ಇರುತ್ತಾನೆ. ಅಥವಾ ಯಾವ ಭಾವ ಹೆಚ್ಚಿಗೆ ಟೈಮ್ ಮಾಡ್ತಾ ಇದ್ದಾನ ಆ ಟೈಮ್ನಾಗ ಅದಾಗಿ ಹುಡ್ತಾನ ಅವ. ಪ್ರಯಾಣ ಕಾಲದಲ್ಲಿ ಅಂದ್ರೆ ಸಾಯುವ ಸಮಯದಲ್ಲಿ ಯಾವುದು ಭಾವ ಅತಿರೇಕದಿಂದ ಕೂಡಿರ್ತೇವೆ ಅಂತ ಜನ್ಮವನ್ನು ಪಡಿತಾನ ನಾವು. ಭಗವದ್ಗೀತಾ, ಇಫ್ ಒನ್ ಕಾನ್ಸನ್ಟ್ರೇಟ್ dwells upon God, he becomes one with him. ನಾವು ಭಗವಂತನ ವಿಚಾರ ಮಾಡ್ತಿದ್ದಂದ್ರೆ ಭಗವಂತನಿಗೆ ಕೂಡ್ಕೋತಾನವ. ಸ್ವರೂಪ ಜ್ಞಾನ ಆಗಿ ಭಗವಂತನಲ್ಲಿ ಕೂಡ್ಕೊಂಡಿರ್ತಾನ. ಆದ್ದರಿಂದ ಕೊನೆಗೆ ಸಾಯಿ ಹೊತ್ತಾಗರ ನಾವು ಇದನ್ನ ಮಾಡ್ರಿ ಅಂತ ಹೇಳ್ತಾರ. ಆದ್ರೆ ಮೊದಲು ಮಾಡದೇ ಇದ್ದ ಅವ್ನು ಸಾಯಿ ಹೊತ್ತಾಗ ಇದನ್ನ ನೆನ್ಸಾಕ್ ಬರೋದಿಲ್ಲ. ಮೊದಲು ಸಾಧನೆ ಮಾಡ್ಕೊಂತಿರ್ಬೇಕು. ಆ ಲೌಕಿಕ ಸಾಧನೆ ಮಾಡಿ ಸಾಯಿ ಹೊತ್ತಾಗ ಓಂ ನಮಃ ಶಿವಾಯ ಅನ್ಯಪ್ಪ ಅಂದ್ರ ಅನ್ನೋದಿಲ್ಲವ ಅಪ್ಪ. ಮೊದಲಿಂದ ಸಾಧನೆ ಮಾಡಿರ್ಬೇಕು ಓಂ ನಮಃ ಶಿವಾಯ ಅನ್ನೋದು. ಅಂದ್ರ ಅವಾಗ ಅಂತಾನವ ಈ ಬಿಕಮ್ಸ್ ಒನ್ ವಿತ್ ಹಿಮ್. ಈಶ್ವರ ಚಿಂತ್ಯ ಈಶ್ವರ ಐಕ್ಯಂ. ಈಶ್ವರ ಚಿಂತನ ಮಾಡ್ತಾನಂದ್ರೆ ಈಶ್ವರನಲ್ಲಿ ಐಕ್ಯ ಆಗ್ತಾನ. ಆದ್ದರಿಂದ ಯಾವ್ಯಾವ ಭಾವದಿಂದ ಈ ಶರೀರವನ್ನು ಮರಣ ಕಾಲದಲ್ಲಿ ಯಾವ ಭಾವ ಹೆಚ್ಚಿಗೆ ಪ್ರಧಾನ ಇರ್ತದೆಯೋ ಆ ಒಂದು ಶರೀರವನ್ನ ಪಡಿತಾನ ಅಂತಿಕೊಂಡು ಇದು ಅಜ್ಞಾನಿಗಳ ಜೀವನ ಹೇಳಾಗತ್ತ. ಜ್ಞಾನಿಗಂತೂ ಏನದ ಅವನ ಜನ್ಮಾನ ಪಡೆಯುವುದಿಲ್ಲ. ಆ ಮಾತು ಮತ್ ನಾಳೆ ಮುಂದೆ ಬರ್ತದ. ಆ ವಿಷಯವನ್ನು ಮತ್ತೆ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.